ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಯ ಕಾರ್ಯಕ್ಷೇತ್ರ ಅತ್ಯಂತ ಪುರಾತನವಾದದ್ದು. ಆದರೆ ನಮ್ಮ ಕಾರ್ಯಕ್ರಮದ ಮಟ್ಟಿಗೆ ಹೇಳೋದಾದ್ರೆ ಅಷ್ಟೇ ನವನವೀನವಾಗಿರುವಂಥದ್ದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ, ಈ ಮಾತೆ ಮಧುರವಾಗಿದೆ. ಹೌದು, ಈ ಮಾತು ಅಷ್ಟೇ ಅಲ್ಲ, ಅಂದಿನ ಕಾಲನೇ ಬಹಳ ಅದ್ಭುತವಾಗಿತ್ತು. ಯಾಕೆಂದರೆ ಅದು ಪತ್ರಗಳ ಪ್ರಪಂಚವಾಗಿತ್ತು. ಸೈನಿಕರಿಂದ ಆಗಿರಬಹುದು, ಸಂಬಂಧಿಕರಿಂದ ಆಗಿರಬಹುದು, ಸಂಗಾತಿಯಿಂದ ಆಗಿರಬಹುದು, ಏನೇ ಒಂದು ಸುಖ ದುಃಖದ ಸಂದೇಶಗಳು ಬರಬೇಕು ಅಂದರೆ ದಿನಗಟ್ಟಲೆ ಕಾದು ಪತ್ರದ ಮೂಲಕನೇ ಬರಬೇಕಾಗಿತ್ತು. ಆದರೆ ಇವತ್ತು ಬೆರಳಂಚಿನಲ್ಲಿ ಟೈಪ್ ಮಾಡಿದರೆ ಸಾಕು, ಕ್ಷಣ ಮಾತ್ರದಲ್ಲಿ ಮೆಸೇಜ್ ತಲುಪಿಬಿಡುತ್ತೆ. ಆದರೆ ತಂತ್ರಜ್ಞಾನ ಎಷ್ಟೇ ಬದಲಾದರೂ ಕೂಡ ಇವತ್ತಿಗೂ ಪೋಸ್ಟ್ ಮ್ಯಾನ್ ಮನೆ ಬಾಗಿಲಿನ ತನಕ ಬಂದು ಪೋಸ್ಟ್ ಅಂತ ಕರೆದಾಗ ಸಿಗುವಂಥ ಒಂದು ಸ್ಪಂದನೆ, ಭಾವನೆ ಅದು ಬೇರೆನೆ. ಹಾಗಂದ ಮಾತ್ರಕ್ಕೆ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡದಾದಂತಹ ಮಾಧ್ಯಮ ಮತ್ತು ಸಂವಹನ ಸಂಪರ್ಕ ಮಾಧ್ಯಮವಾಗಿರುವಂತಹ ನಮ್ಮ ಭಾರತೀಯ ಅಂಚೆ ಇಲಾಖೆ ಪತ್ರಗಳಿಗೆ ಮಾತ್ರ ಸೀಮಿತನಾ? ಖಂಡಿತ ಅಲ್ವೇ ಅಲ್ಲ. ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನ ಬದಲಾಗುತ್ತಿದ್ದಂತೆ ಅಂಚೆ ಇಲಾಖೆ ಅಪ್ಡೇಟ್ ಆಗ್ತಾನೇ ಬಂದಿದೆ. ಇವತ್ತಿನ ನಮ್ಮ ಅತಿಥಿ ಅಂಚೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಹಿರಿಯ ಅಧಿಕಾರಿ. ಅಷ್ಟೇ ಅಲ್ಲ, ಭಾರತದ ಹಲವು ರಾಜ್ಯಗಳಲ್ಲಿ ಅತ್ಯುನ್ನತ ಸೇವೆ ಸಲ್ಲಿಸಿದಂಥ ಹೆಮ್ಮೆಯ ಕನ್ನಡಿಗರು. ಹಾಗಾದರೆ ಅಂಚೆ ಇಲಾಖೆಯ ಇಂಚಿಂಚು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ಸಂಚಿಕೆಯ ಅತಿಥಿ ಅಂದರೆ ಒಬ್ಬ ಅತ್ಯುನ್ನತವಾದಂಥ ಅಧಿಕಾರಿಯಾಗಿದ್ದರೂ ಕೂಡ ಅದು ನಾನಿರುವಂಥ ಜಾಗದಲ್ಲಿ ಕೆಲಸ ಮಾಡಬೇಕು ಅದಷ್ಟೇ ಮಾತ್ರನ ಇಲ್ಲ, ನಾನೊಬ್ಬ ನಾಗರಿಕನಾಗಿಯೂ ಕೂಡ ನನಗೊಂದಷ್ಟು ಜವಾಬ್ದಾರಿ ಇದೆ. ನಾನು ಪರಿಸರ ಸ್ನೇಹಿಯ ವಾತಾವರಣ ನಿರ್ಮಾಣ ಮಾಡಬೇಕು. ಅದರೊಟ್ಟಿಗೆ ಬರೀ ಬಾಯಲ್ಲಿ ಹೇಳೋದಲ್ಲ, ಮಾಡಿ ತೋರಿಸಿದಾಗ ಮಾತ್ರ ಅದನ್ನು ಅನುಸರಿಸ್ತಾರೆ ಅಂತ ಹೇಳುವ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ಅಂದರೆ ಇವತ್ತಿನ ನಮ್ಮ ಕಾರ್ಯಕ್ರಮದ ವಾರದ ಅತಿಥಿ ಯಾರು ಅಂತ ತಿಳ್ಕೋಬೇಕು ಅಂದರೆ ಅವರ ಬಗ್ಗೆ ಒಂದು ಕಿರುಚಿತ್ರಣವನ್ನು ನೋಡಬೇಕು. ಹಾಗಿದ್ರೆ ಮೊದಲಿಗೆ ಆ ಕಿರುಚಿತ್ರ ನೋಡೋಣ ಬನ್ನಿ. ಭಾರತೀಯ ಅಂಚೆ ಸೇವೆ ವಿಶ್ವದಲ್ಲೇ ಅತಿ ದೊಡ್ಡದಾದ ಸಂಪರ್ಕ ಜಾಲವನ್ನು ಹೊಂದಿದೆ. ಭಾರತದಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಅಂಚೆ ಸೇವೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ಕರ್ನಾಟಕ ಅಂಚೆ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವವರು ಎಸ್ ರಾಜೇಂದ್ರ ಕುಮಾರ್. ಮೂಲತಃ ಮಂಗಳೂರಿನವರಾದ ಅವರು 1990ನೇ ಸಾಲಿನ ಭಾರತೀಯ ಅಂಚೆ ಸೇವೆಯ ಅಧಿಕಾರಿಯಾಗಿದ್ದಾರೆ. ಐಐಟಿ ಮದ್ರಾಸ್ನಲ್ಲಿ ಲೋಹ ವಿಜ್ಞಾನದಲ್ಲಿ ಬಿಟೆಕ್ ಪದವಿ ಪಡೆದಿರುವ ಅವರು 1987ರಿಂದ 1990ರವರೆಗೆ ಬಿಎಚ್ಇಎಲ್ನ ಸಂಶೋಧನಾ ಮತ್ತು ಅಭಿವೃದ್ಧಿ ವಿಭಾಗದಲ್ಲಿ ಸಂಶೋಧನಾ ಇಂಜಿನಿಯರ್ ಆಗಿ ಅವರು ವೃತ್ತಿ ಜೀವನವನ್ನು ಆರಂಭಿಸಿದ್ದರು. ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣ ಅಂಚೆ ವೃತ್ತಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. 2010ರಿಂದ 2015ರವರೆಗೆ ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರದ ಮಾಹಿತಿ ಕೇಂದ್ರದ ಮುಖ್ಯಸ್ಥರಾಗಿಯೂ ರಾಜೇಂದ್ರ ಕುಮಾರ್ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ಅಂಚೆ ವೃತ್ತಕ್ಕೆ ವರ್ಗಾವಣೆ ಆಗುವುದಕ್ಕೂ ಮುನ್ನ ಎಸ್ ರಾಜೇಂದ್ರ ಕುಮಾರ್ ಅವರು ತೆಲಂಗಾಣ ಅಂಚೆ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದರು. ಭಾರತ ದೇಶದ ಬಹುತೇಕ ಎಲ್ಲ ಊರಿನಲ್ಲಿ ಅಂಚೆ ಕಚೇರಿ ಕಾಣಸಿಗುವುದರಿಂದ ಸಾರ್ವಜನಿಕರು ದೇಶದ ಎಲ್ಲಾ ಪ್ರದೇಶಗಳೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಾಗಿದೆ. ಆರಂಭದಲ್ಲಿ ಕೇವಲ ಕೆಲವೇ ಸೇವೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಪೋಸ್ಟಲ್ ಸೇವೆಯು ಇಂದು ಜಗತ್ತಿನಾದ್ಯಂತ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಹೆಸರಿನಲ್ಲಿ ವಿಶ್ವದೆಲ್ಲೆಡೆ ತನ್ನ ಸೇವೆಯನ್ನು ಪಸರಿಸಿ ಕೇವಲ ಸಂಪರ್ಕ ಸಂವಹನದ ಮಾಧ್ಯಮವಾಗಿ ಮಾತ್ರ ಉಳಿದಿಲ್ಲ, ಅದೊಂದು ಸರ್ಕಾರದ ಎಲ್ಲ ಮಹತ್ತರ ಯೋಜನೆಗಳ ಯಶಸ್ವಿ ಅನುಷ್ಠಾನದಲ್ಲಿ ನಾಗರಿಕರಿಗೆ ಅಗತ್ಯ ಸೇವೆಗಳನ್ನು ಪೂರೈಸುತ್ತಿದೆ. ಬ್ಯಾಂಕಿಂಗ್, ವಿಮೆ, ಸಣ್ಣ ಉಳಿತಾಯ ಮತ್ತು ಭವಿಷ್ಯ ನಿಧಿ ಹೀಗೆ ಹಲವಾರು ಪ್ರಮುಖವಾದ ಕ್ಷೇತ್ರಗಳಲ್ಲಿ ಅಮೂಲ್ಯವಾದ ಸೇವೆಯನ್ನು ಒದಗಿಸುತ್ತಿದೆ. ಅದರಲ್ಲಿಯೂ ವಿಶೇಷವಾಗಿ ಬದಲಾಗುತ್ತಿರುವ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಜನರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದ್ದರೂ ಕೂಡ ಅಂಚೆ ಇಲಾಖೆಯು ಭಾರತದ ಪ್ರಮುಖ ಸಂವಹನ ವಿಧಾನ ಮತ್ತು ಭರವಸೆಯ ಮಾಧ್ಯಮವಾಗಿ ಉಳಿದುಕೊಂಡಿರುವುದು ಸೇವೆಯ ಮೈಲಿಗಲ್ಲು. ಇಂತಹ ಪ್ರೌಢಿಮೆ ಒಳಗೊಂಡಿರುವ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕರ್ನಾಟಕ ಅಂಚೆ ವೃತ್ತದಲ್ಲಿ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿರುವ ಸರಳ, ಸಜ್ಜನ, ಹಿರಿಯ ಅಧಿಕಾರಿ ಎಸ್ ರಾಜೇಂದ್ರ ಕುಮಾರ್ ಈ ವಾರದ ನಮ್ಮ ಅತಿಥಿ.
ಮುಖ್ಯ ಚೀಫ್ ಮಾಸ್ಟರ್ ಜನರಲ್ ಕರ್ನಾಟಕ ವೃತ್ತ ಬೆಂಗಳೂರು ಶ್ರೀಯುತ ಎಸ್ ರಾಜೇಂದ್ರ ಕುಮಾರ್ ನಮ್ಮೊಟ್ಟಿಗಿದ್ದಾರೆ. ಬರ್ಮಾಡ್ಕೊಳ್ತಾ ಇದ್ದೀವಿ ಸರ್. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಈ ಪತ್ರ ಅನ್ನುವಂಥ ಪರಿಕಲ್ಪನೆಯಲ್ಲಿ ಸಿಗುವಂಥ ನೆಮ್ಮದಿ ಇದೆಯಲ್ಲ ಸರ್, ಎಷ್ಟೋ ದೂರದಲ್ಲಿರೋರನ್ನ ಕೂಡ ಹತ್ತಿರ ಮಾಡಿಸ್ಬಿಡುತ್ತೆ. ಹಾಗಿದ್ದಲ್ಲಿ ನಾವು ಆರಂಭದಲ್ಲಿ ಮಾತಾಡ್ತಾ ಸಣ್ಣ ಪುಟ್ಟ ವಿಚಾರಗಳನ್ನು ಹೇಳಿದ್ವಿ, ಆದರೆ ನೀವು ಒಬ್ಬ ಅಧಿಕಾರಿಯಾಗಿ ಅಂಚೆ ಇಲಾಖೆಯ ಸಮರ್ಪಕ ಕೆಲಸಗಳನ್ನು ನಿರ್ವಹಿಸುವ ನಿಮ್ಮ ಬಾಯಲ್ಲಿ ಅಂಚೆ ಇಲಾಖೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಸರ್. ಅದರ ಇತಿಹಾಸದಿಂದ ಶುರು ಮಾಡೋಣ ಸರ್. ಆ ಇತಿಹಾಸ ಹೇಳ್ಬೋದಾ ಸರ್? ಹೌದು, ನೀವು ಹೇಳಿದ ಹಾಗೆ ಅಂಚೆ ಇಲಾಖೆ ಅನ್ನೋದು ಐತಿಹಾಸಿಕವಾಗಿ ಒಂದು ಸಂದೇಶಗಳನ್ನು ಒಂದು ಕಡೆಯಿಂದ ಕಡೆಗೆ ಕಳಿಸುವ ಒಂದು ಸಾಧನವಾಗಿತ್ತು. ಆದರೆ ಈಗಿನ ಕಾಲದಲ್ಲಿ ನೋಡಿದರೆ ಅದು ನಾವು ಸಂದೇಶವನ್ನು ಕೂಡ ತಲುಪಿಸ್ತೇವೆ. ಆದರೆ ನಾವು ಮುಖ್ಯವಾಗಿ ಎಲ್ಲ ರೀತಿಯ ಸೇವೆಗಳನ್ನು ಜನರಿಗೆ ತಲುಪಿಸುವ ಒಂದು ಸಾಧನ ಆಗಿದ್ದೇವೆ. ಐತಿಹಾಸಿಕವಾಗಿ ನೋಡಬೇಕಾದರೆ ಸಾವಿರಾರು ವರ್ಷಗಳಿಂದ ಈ ಅಂಚೆ ಅನ್ನುವ ಒಂದು ಸಾಧನ ಜಾರಿಯಲ್ಲಿ ಇದೆ. ಈಜಿಪ್ಟ್ ಸಿವಿಲೈಸೇಷನ್ ಅಂದರೆ ಈಜಿಪ್ಟ್ ಸಂಸ್ಕೃತಿಯ ಕಾಲದಲ್ಲಿ ಒಂದು ಅಂಚೆ ಪತ್ರದ ಒಂದು ದಾಖಲೆ ಈಗಲೂ ಕೂಡ ಮ್ಯೂಸಿಯಂನಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದೊಂದು ಅತ್ಯಂತ ಹಳೆಯ ಒಂದು ದಾಖಲೆ ಅಂತ ಹೇಳ್ತಾರೆ. ನಮ್ಮ ಭಾರತದ ಮಟ್ಟಿಗೆ ಹೇಳುವುದಾದರೆ ನಾವು ಮೌರ್ಯರ ಕಾಲದಿಂದ ಅಂದರೆ ಕ್ರಿಸ್ತಪೂರ್ವ ಸುಮಾರು 300 ವರ್ಷಗಳ ಹಿಂದಿನಿಂದ ಈ ಅಂಚೆಯ ಒಂದು ಪುರಾವೆಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ನೀವು ಹೇಳಿದ ಹಾಗೆ ಪಾರಿವಾಳಗಳನ್ನು ಬಳಸ್ತಾ ಇದ್ದರು. ಕಾಲ ಕಳೆದಂತೆ ಅಂಚೆಯು ವಿವಿಧ ರೀತಿಯಲ್ಲಿ ತಂತ್ರಜ್ಞಾನಗಳನ್ನು ಬಳಸ್ತಾ ಬಂದಿದೆ. ಈಗ ನೋಡಿದರೆ ಕುದುರೆಗಳನ್ನು ಬಳಸುವುದು, ಆಮೇಲೆ ಆಧುನಿಕ ಕಾಲದಲ್ಲಿ ವಿವಿಧ ರೀತಿಯ ಸಾಧನಗಳನ್ನು ಬಳಸುವುದು, ಈಗ ಟ್ರೈನ್ ಆಗಲಿ ಅಥವಾ ಹಡಗುಗಳನ್ನು ಬಳಸುವುದೆಲ್ಲ ನಡೆದಿದೆ. ಒಂದು ಕುತೂಹಲಕಾರಿ ವಿಷಯ ಏನೆಂದರೆ ಅಂಚೆಯ ರವಾನೆಗೆ ವಿಮಾನಗಳನ್ನು ಬಳಸಿದ್ದು ಮೊದಲನೇ ಬಾರಿಗೆ ಭಾರತದಲ್ಲಿ. ಜಗತ್ತಿನಾದ್ಯಂತ ನೋಡಿದರೆ 1911ನೇ ಇಸವಿಯಲ್ಲಿ ಅಲಹಾಬಾದ್ನಲ್ಲಿ ಈ ಬಗ್ಗೆ ಪ್ರಯೋಗ ನಡೆದಿತ್ತು. ಅಲಹಾಬಾದ್ನಿಂದ ನೈನಿ ಅನ್ನುವ ಒಂದು ಸ್ಥಳಕ್ಕೆ ವಿಮಾನದ ಮುಖಾಂತರ ಅಂಚೆ ರವಾನೆ ನಡೆದಿತ್ತು. ಸೊ ಅದೊಂದು ದಾಖಲೆ ಭಾರತದ ಮಟ್ಟಿಗೆ ಈಗಲೂ ಇದೆ. ಈ ಒಂದು ಕಾಲಘಟ್ಟದಲ್ಲಿ ಹೇಗೆಲ್ಲ ಬದಲಾವಣೆ ಆಗ್ತಾ ಬಂದಿದೆ ಸರ್ ಅಂಚೆ ಇಲಾಖೆ? ಹೌದು, 1990ನೇ ದಶಕದಲ್ಲಿ ಅಂಚೆ ಇಲಾಖೆಯು ಕಂಪ್ಯೂಟರ್ಗಳನ್ನು ಬಳಸುವುದಕ್ಕೆ ಶುರು ಮಾಡಿತ್ತು. ಗೌರ್ಮೆಂಟ್ ಅಂದರೆ ಸರ್ಕಾರಿ ಕ್ಷೇತ್ರದಲ್ಲಿ ನೋಡಿದರೆ ಎಲ್ಲರಿಗಿಂತ ಮೊದಲಿಗೆ ಅಂಚೆ ಇಲಾಖೆಯೇ ಕಂಪ್ಯೂಟರ್ಗಳ ಬಳಕೆಯನ್ನು ಶುರು ಮಾಡಿದ್ದು. ಈಗ ತದನಂತರ ಸ್ಯಾಟಲೈಟ್ ಕಮ್ಯುನಿಕೇಷನ್, ಈಗ ಉಪಗ್ರಹಗಳ ಬಳಕೆ ಕೂಡ ನಾವು ಮನಿ ಆರ್ಡರ್ಗಳಿಗೆ ನಾವು ಬಳಸಲಿಕ್ಕೆ ಶುರು ಮಾಡಿದ್ದು ನಾವು 90ರ ದಶಕದಲ್ಲಿ ಮಾಡಿದ್ದೆವು. ಈ ರೀತಿಯಾಗಿ ಹೊಸ ರೀತಿಯ ತಂತ್ರಜ್ಞಾನಗಳನ್ನು ನಾವು ಅಂಚೆ ಇಲಾಖೆಯಲ್ಲಿ ಮೊದಲ ಬಾರಿಗೆ ನಾವು ಉಪಯೋಗಿಸ್ತಾ ಬಂದಿದ್ದೇವೆ. ಓಕೆ ಓಕೆ ಸರ್, ಅದೇ ಅಧಿಕಾರಿಯಾಗಿ ಅಥವಾ ಈ ಇಲಾಖೆ ಸೇರಿದ ಮೇಲೆ ನಾನಾ ರೀತಿಯಲ್ಲಿ ನೀವು ಅಂಚೆ ಇಲಾಖೆಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೂಲಂಕಷವಾಗಿ ತಿಳ್ಕೊಳ್ತಾ ಬರ್ತೀರಾ. ಆದರೆ ನಿಮ್ಮ ಚೈಲ್ಡ್ಹುಡ್ ಜರ್ನಿಯಲ್ಲೋ ಅಥವಾ ನಿಮ್ಮ ಒಟ್ಟಾರೆ ಇಲಾಖೆಗೆ ಬರೋಕ್ಕಿಂತ ಮುಂಚಿನ ಜರ್ನಿಯಲ್ಲಿ ತುಂಬ ಕುತೂಹಲದಿಂದ ಕಾತರದಿಂದ ನನಗೆ ಬರಬೇಕಾಗಿರೋ ಲೆಟರ್ ಅಂತ ಕಾದಿದ್ದು ಯಾವುದು ಸರ್? ಅಂಚೆ ಇಲಾಖೆಯಿಂದ ನನಗೆ ಆಗಿರುವಂತಹ ಒಂದು ಉತ್ತಮವಾದ ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ. ಹೇಳಿ ಸರ್. ಅದು 1983ನೇ ಇಸವಿಯಲ್ಲಿ ನನಗೆ IIT ಮೆಡ್ರಾಸ್ನಲ್ಲಿ ಸೇರಲಿಕ್ಕೆ ಒಂದು ಪತ್ರ ಬಂದಿತ್ತು. ಆಗಿನ ಕಾಲದಲ್ಲಿ ನಮ್ಮ ಮನೆಯಲ್ಲಿ ತಾಯಿ ಇರಲಿಲ್ಲ. ತಂದೆ ಅಷ್ಟೊತ್ತಿಗೆ ತೀರಿ ಹೋಗಿದ್ದರು. ಕಾರಣಾಂತರಗಳಿಂದ ತಾಯಿ ನಮ್ಮ ಅಕ್ಕನ ಬಳಿಗೆ ಚಂಡೀಗಢಗೆ ಹೋಗಿದ್ದರು. ಮನೆಯಲ್ಲಿ ನಾನು ಮತ್ತು ನನ್ನ ಒಬ್ಬರು ಅಕ್ಕ ಮಾತ್ರ ಇದ್ದೆವು. ನಾವು ಮೆಡ್ರಾಸ್ಗೆ ಹೋಗಬೇಕಾದ್ರೆ ಹಣ ಒಟ್ಟು ಮಾಡಲಿಕ್ಕೆ ಅಂದರೆ ಹಣ ಬಳಸಲಿಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕಿತ್ತು. ಆವಾಗ ನನ್ನ ಹೆಸರಿನಲ್ಲಿ
ಖಾತೆ ಇತ್ತು, ಅಂದರೆ ಮೈನರ್ ಅಕೌಂಟ್ ಇತ್ತು. ಆ ಮೈನರ್ ಅಕೌಂಟಿನ ಪಾಸ್ಬುಕ್ ತಗೊಂಡು ನಾನು ಪೋಸ್ಟ್ ಆಫೀಸಿಗೆ ಹೋಗಿದ್ದೆ. ಆ ಪೋಸ್ಟ್ ಆಫೀಸ್ಗೆ ಹೋಗುವಾಗ ಅದು ಲಾಸ್ಟ್ ಮೂಮೆಂಟಲ್ಲಿ ಆಗಿರೋದು. ಬಹು ದಿವಸ ನನಗೆ ಹೋಗಬೇಕು, ಅಂದರೆ ಟ್ರೈನ್ ಹಿಡ್ಕೊಂಡು ಹೋಗಬೇಕು. ಆ ಪೋಸ್ಟ್ ಆಫೀಸ್ ಅಕೌಂಟ್ ಮೈನರ್ ಅಕೌಂಟ್ ಆಗಿತ್ತು. ಮೈನರ್ ಅಕೌಂಟನ್ನು ಮೇಜರ್ ಅಕೌಂಟ್ ಆಗಿ ಆವಾಗ ನನಗೆ ಜಸ್ಟ್ 18 ವರ್ಷ ಆಗಿರೋದು ಅಷ್ಟೇ. ಅವ್ರು ಹೇಳಿದ್ರು ನಿಮಗೆ 18 ವರ್ಷ ಆಗಿದೆ, ಪೋಸ್ಟ್ ಆಫೀಸ್ನಲ್ಲಿ ನಿಮಗೆ ಮಾಡ್ಬೋದು, ನೀನೇ ಅದನ್ನು ಆಪ್ರೇಟ್ ಮಾಡ್ಬೋದು. ಆದರೆ ಅದಕ್ಕೆ ಅದೊಂದು ಸಣ್ಣ ಪೋಸ್ಟ್ ಆಫೀಸ್ನಲ್ಲಿತ್ತು ಮನೆ ಹತ್ತಿರ. ನೀನು ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗಬೇಕು, ಬಿಕಾಸ್ ಅದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ನಾನು ಹೆಡ್ ಪೋಸ್ಟ್ ಆಫೀಸಿಗೆ ಅದನ್ನು ಪಾಸ್ಬುಕ್ ಹಿಡ್ಕೊಂಡು ಹೋಗುವಾಗ ಆವಾಗಲೇ ಆ ಸಮಯ ಮಿತಿ ಆಗಿತ್ತು. ಅಂದರೆ 2 ಗಂಟೆ ಹೊತ್ತಿಗೆ ಅಷ್ಟೇ ಟ್ರಾನ್ಸಾಕ್ಷನ್ಸ್ ನಡೀತದೆ. ಆದರೂ ಆವಾಗ ನನಗೆ ತುಂಬ ಆಲ್ಮೋಸ್ಟ್ ಅಳ್ಳಿಕ್ಕೆ ಬಂದಿತ್ತು. ನನಗೆ ಈಗ ಅಗತ್ಯವಾಗಿ ಬೇಕಿದೆ ಹಣ. ಸೊ ಅದನ್ನು ಅರ್ಥ ಮಾಡಿಕೊಂಡು ಅವರು ಕೌಂಟರ್ನಲ್ಲಿದ್ದ ಕೌಂಟರ್ ಅಸಿಸ್ಟೆಂಟ್, ಈಗ ನನ್ನ ಪೋಸ್ಟ್ ಮಾಸ್ಟರ್ ಹತ್ತಿರ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪೋಸ್ಟ್ ಮಾಸ್ಟರ್ ನನ್ನನ್ನು ಸಾಂತ್ವನಗೊಳಿಸಿ ಅದಕ್ಕೆ ಬೇಕಾದ ಎಲ್ಲ ಪತ್ರಗಳನ್ನು ಅಂದರೆ ಫಾರ್ಮ್ಸ್ಗಳೆಲ್ಲ ಫಿಲಪ್ ಮಾಡಿಸಿ ನನ್ನಿಂದ ಆ ಅಕೌಂಟನ್ನು ಕ್ಲೋಸ್ ಮಾಡಿಸಿ ಅದರಿಂದ ಸುಮಾರು ಒಂದು 500 ರೂಪಾಯಿ ನನಗೆ ಬರುವುದಿತ್ತು. ನನ್ನ ಕೈಗೆ ಕೊಟ್ಟು ಬಿಡ್ತಾರೆ. ಅದೊಂದು ನನಗೆ ನೆನಪು ಇಡುವಂಥ ಒಂದು ವಿಷಯ. ಇದರಲ್ಲಿ ನನಗೆ ಕಾಣಲಿಕ್ಕೆ ಏನು ಬರ್ತದೆ ಅಂದರೆ, ಅಂಚೆ ಅನ್ನೋದು ಕೇವಲ ಪತ್ರ ವ್ಯವಹಾರಕ್ಕೆ ಸೀಮಿತವಾದ್ದಲ್ಲ. ಎಷ್ಟೋ ಸೇವೆಗಳನ್ನು ಸಮಯಕ್ಕೆ ಸರಿಯಾಗಿ ಕೊಡುವುದಿದ್ರೆ ಎಷ್ಟೊಂದು ಉಪಯೋಗಕಾರಿಯಾಗ್ತದೆ. ಇದು ಒಂದು ನಿದರ್ಶನ ಅಷ್ಟೇ ಅಂತ ನಾನು ಹೇಳ್ಬೋದು. BTech ಮೆಟಲರ್ಜಿ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಚೆನ್ನೈಗೆ ಹೋಗ್ತೀರಾ, IITಗೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ಎಜುಕೇಷನ್ ಸೆಗ್ಮೆಂಟನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರಾ, ಅಥವಾ ಸಾಮಾನ್ಯವಾಗಿ ಏನಾಗುತ್ತೆ ಅದೇ ಥರ ಸರ್, ಯಾರೋ ಇದ್ದಾಗ ಅದನ್ನೇ ಪ್ರೇರೇಪಣೆ ಮಾಡ್ತಾರೆ, ಇಲ್ಲ ವಿಲ್ ಬಿ ಇನ್ಫ್ಲುಯೆನ್ಸ್ಡ್, ಇಲ್ಲ ಯಾರಾದರೂ ಫ್ರೆಂಡ್ಸ್ ಅಲ್ಲಿ ಜಾಯ್ನ್ ಆಗಿರ್ತಾರೆ, ಅದಕ್ಕೆ ನಾವು ಹೋಗಿರ್ತೀವಿ, ಈ ಥರ ತುಂಬ ಸಲ ಆಗುತ್ತೆ. ಆ ಥರ ಇತ್ತಾ ಸರ್ ಉದ್ದೇಶ? ಆಗ ನೋಡಿದರೆ ನನ್ನ ವಯಸ್ಸು 18 ವರ್ಷ, ಇಂಪ್ರೆಷನಬಲ್ ಏಜ್ ಅಂತ ಹೇಳ್ತಾರೆ. ಅಂತಹ ಒಂದು ಅಂದರೆ ನಾನು ಇದೇ ಒಂದು ಮಾಡಬೇಕು ಅನ್ನುವಂಥ ಒಂದು ಧ್ಯೇಯ ನಿಜವಾಗ್ಲೂ ಇರಲಿಲ್ಲ. ನಾನು ಹೇಳ್ತೇನೆ, ನನ್ನ ಅಣ್ಣ IITಯಲ್ಲಿ ಕಲಿತದ್ದು, ಟೆಕ್ಸ್ಟೈಲ್ ಇಂಜಿನಿಯರಿಂಗ್ IIT ಡೆಲ್ಲಿಯಲ್ಲಿ. ನನಗೆ ಕೂಡ IITಯಲ್ಲಿ ಸೇರಬೇಕು ಅನ್ನೋದು ಒಂದು ಇತ್ತು. ಅಂದರೆ IITಯಲ್ಲಿ ಸಿಲೆಕ್ಟ್ ಆಗಬೇಕು ಅನ್ನೋದು. ಸೊ ಸಿಲೆಕ್ಟ್ ಆಗಿರುವಾಗ ನನಗೆ ಆವಾಗ ನನ್ನ 12th ಅಂದರೆ PUC ಮಾರ್ಕ್ಸನ್ನು ನೋಡಿ ನನಗೆ KREC ಅಂದರೆ ಸುರತ್ಕಲ್ನಲ್ಲಿ ಕೂಡ ಸಿಕ್ಕಿತ್ತು. ಅದು ಮತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ ಸೀಟ್ ಬಂದಿತ್ತು, ಮೈಸೂರು ಮೆಡಿಕಲ್. ಆದರೂ IITಯಲ್ಲಿ ಕಲಿಬೇಕು ಅಂತ ಹೇಳಿ ಆ ಒಂದು ರೀತಿ ನನ್ನ ರ್ಯಾಂಕ್ ಪ್ರಕಾರ ನನಗೆ ಈ ಮೆಟಲರ್ಜಿ ಅನ್ನೋ ಒಂದು ಸಬ್ಜೆಕ್ಟ್ ಸಿಕ್ಕಿತ್ತು. ಆ ರೀತಿ ನಾನು ಜಾಯ್ನ್ ಆಗಿರೋದು ಅಂತ ಒಂದು ಬಟ್ ಅಂದ್ರೆ IIT ಹೋಗಬೇಕು ಅನ್ನೋ ಉದ್ದೇಶದಿಂದ ನಾನು ಅಲ್ಲಿ ಜಾಯ್ನ್ ಆಗಿರೋದು. ಇಂಜಿನಿಯರಿಂಗ್ ಫೀಲ್ಡಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಅಂಚೆ ಇಲಾಖೆಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಲಿಕ್ಕೆ ನನ್ನಿಂದ ಎಷ್ಟೋ ಸಲ ಅಂದರೆ ನನ್ನ ಡಿಪಾರ್ಟ್ಮೆಂಟಿನಿಂದ ನನಗೆ ಈಗಲೂ ಕೂಡ IT ಇಂಪ್ಲಿಮೆಂಟೇಷನ್ಗೆ ನಮ್ಮ CEPT ಅಂತ ಇದೆ, ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ. ನಾನು ಅದರ ಮುಖ್ಯಸ್ಥನಾಗಿದ್ದೇನೆ. ಸೊ ನನ್ನ ಕರ್ನಾಟಕ ಸರ್ಕಲ್ನ ಜವಾಬ್ದಾರಿಯ ಜೊತೆಗೆ ಡಿಪಾರ್ಟ್ಮೆಂಟ್ಗೆ ಬೇಕಾದ IT ಇಂಪ್ಲಿಮೆಂಟೇಷನ್ಗೆ ಬಗ್ಗೆ ಕೂಡ ನಾನು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಒಂದು IITಯಿಂದ ಇರುವ ನನ್ನ ತರಬೇತಿ ಈ ರೀತಿಯಾಗಿ ನನಗೆ ಸಹಾಯಕ್ಕೆ ಬಂದಿದೆ ಹೇಳ್ಬೋದು. ತಾವು BHEL ಸಂಶೋಧನಾ ಅಭಿವೃದ್ಧಿ ವಿಭಾಗದಲ್ಲಿ ಸಂಶೋಧನಾ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಅಂದರೆ ವೃತ್ತಿ ಜೀವನ ಆರಂಭ ಆಗುತ್ತೆ. ನಿಜವಾಗ್ಲೂ ಒಂದು ಜಾಬ್ ಸಿಗೋದಕ್ಕೆ ಅಷ್ಟು ಸಹಕಾರಿ ಆಯ್ತಾ ಸರ್? ಅಂದರೆ ಆರಂಭದ ದಿನಗಳು ಹೇಗಿದ್ವು ಸರ್ ವೃತ್ತಿ ಜೀವನದಲ್ಲಿ? ಹೌದು, ಆ್ಯಕ್ಚುಲಿ ಸಂಶೋಧನೆಯಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು ನಿಜವಾಗಿ ಹೇಳಬೇಕಾದ್ರೆ. ಸೊ ಅಲ್ಲಿ ನಾನು BHELನಲ್ಲಿ ಸೇರುವಾಗ ನಮ್ಮ ಆ ಬ್ಯಾಚ್ನಲ್ಲಿ 7 ಜನ ಇಂಜಿನಿಯರ್ಸ್ ಇದ್ದರು. ಆ್ಯಕ್ಚುಲಿ ನಾನು ಹಾಗೆ ನೋಡಲಿಕ್ಕೆ ಹೋದರೆ ಸಿವಿಲ್ ಸರ್ವಿಸಸ್ ಬಗ್ಗೆ ನನಗೆ ಎಳ್ಳಷ್ಟು ಮಾಹಿತಿ ಇರಲಿಲ್ಲ. ಸೊ ಆದರೆ ಆ ಬ್ಯಾಚ್ನಲ್ಲಿ ಎಲ್ಲರೂ ಸಿವಿಲ್ ಸರ್ವಿಸಸ್ಗೆ ತಯಾರಿ ಮಾಡ್ತಾಯಿದ್ರು. ಸೊ ಆವಾಗ ನನಗೆ ಕೂಡ ಅದರ ಬಗ್ಗೆ ಆಸಕ್ತಿ ಮೂಡಿತು. ಸೊ ಎಲ್ಲರೂ ಮಾಡ್ತಾ ಇದ್ದಾರೆ, ನಾನು ಕೂಡ ಯಾಕೆ ಮಾಡಬಾರ್ದು ಅಂತ. ಅಂದರೆ
ಸೊ ಆ ರೀತಿಯಾಗಿ ನಾನು ಸಿವಿಲ್ ಸರ್ವಿಸಸ್ಗೆ ತಯಾರು ಮಾಡಲಿಕ್ಕೆ ಶುರು ಮಾಡಿದ್ದು. ಆ ವರ್ಷ 1989ನಲ್ಲಿ ನಾನು ಪರೀಕ್ಷೆ ಬರೆದದ್ದು. ನಾನು ಅದೃಷ್ಟವಶಾತ್ ನಾನು ಒಬ್ಬನೇ ಸೆಲೆಕ್ಟ್ ಆದೆ 7 ಬ್ಯಾಚಲ್ಲಿ. ಸೊ ಆವಾಗ ನನಗೆ ಒಂದು ರೀತಿಯಲ್ಲಿ ಪೇರ್ ಪ್ರೆಷರ್ ಇತ್ತು. ಅಂದರೆ ನಿಮಗೆ ಸೆಲೆಕ್ಟ್ ಆಗಿದ್ದು, ಇಷ್ಟು ಕಷ್ಟಪಟ್ಟು ಓದಿ ಸೆಲೆಕ್ಟ್ ಆಗಿದ್ದು, ಯಾಕೆ ಸೇರಬಾರ್ದು ಅಂತ. ಆದರೂ ನನಗೆ ಕನ್ವಿನ್ಸ್ ಆಗಿರಲಿಲ್ಲ. ನಾನು 1 ವರ್ಷ ತಗೊಂಡೆ ಸೇರಿ. ಅದೊಂದು ಸಾಧ್ಯತೆ ಇದೆ. ಅಂದರೆ 1 ವರ್ಷ ನೀವು ಜಾಯ್ನ್ ಆಗಬೇಕಾದ್ರೆ 1 ವರ್ಷ ತಡವಾಗಿ ಕೂಡ ಜಾಯ್ನ್ ಆಗ್ಬೋದು. 1 ವರ್ಷ ನಾನು ಆಲೋಚನೆ ಮಾಡಿ ಆಮೇಲೆ ಜಾಯ್ನ್ ಆಗಿರೋದು. ಅಂದರೆ ಈ ಅಂಚೆ ಇಲಾಖೆಯ. ಓಕೆ ಸರ್, ಅಂದರೆ ಕೆಲವು ವಿಚಾರಗಳು ಇವತ್ತಿಗೂ ಕೂಡ ಬದಲಾಗಿಲ್ಲ. ಅಂದರೆ ಈಗ ಸಿವಿಲ್ ಸರ್ವಿಸ್ ಆಸಕ್ತಿ ಇದ್ದು ನೀವು ಮೊದಲನೇ ಸಲಕ್ಕೆ ಆಯ್ಕೆನೂ ಆಗಿಬಿಡ್ತೀರಿ, ಬಟ್ ಆದರೂ 1 ವರ್ಷದ ಆಪ್ಷನ್ ಇದೆ ಅನ್ನೋ ಕಾರಣಕ್ಕೆ 1 ವರ್ಷ ಸಮಯ ತೊಗೊಳ್ತೀರಾ ಅಂತ ಹೇಳಿದ್ರೆ, ಅಂದರೆ ಅಂಚೆ ಇಲಾಖೆಗೆ ಹೋಗೋಕೆ ಇಷ್ಟ ಇರಲಿಲ್ವಾ, ಅಥವಾ ಇನ್ನು ಸಂಶೋಧನೆ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಮತ್ತೆ ಯಾವುದಾದ್ರೂ ಅನ್ನೋವಂಥ ಆ ಗೊಂದಲದಲ್ಲಿದ್ದೀರಾ ಸರ್? ಯಾಕೆ? ಅಂದರೆ ಜೀವನದಲ್ಲಿ ಯಾವಾಗಲೂ ಒಂದು ಕವಲೆ ಇರ್ತದೆ. ಯಾವುದಾದ್ರೂ ಒಂದು ದಾರಿಯನ್ನು ನಾವು ಹಿಡಿತೇವೆ. ಆವಾಗ ನನಗೆ ಒಂದು ಸಂಶೋಧನೆಯಲ್ಲಿ ಮುಂದುವರಿಸಬಹುದಿತ್ತು. ಮತ್ತು ಮುಂದಿನ ವ್ಯಾಸಂಗಕ್ಕೆ ನಾನು ಕೆಲವು ಅಪ್ಲಿಕೇಶನ್ ಎಲ್ಲ ಮಾಡ್ತಾ ಇದ್ದೆ. ನಾನು US ಯೂನಿವರ್ಸಿಟಿಯಲ್ಲಿ ನನಗೆ ಇದು ಕೂಡ ಸಿಕ್ಕಿತ್ತು, ಅಂದರೆ MS ಕಲೀಲಿಕ್ಕೆ ಆಯ್ಕೆ ಕೂಡ ಆಗಿತ್ತು. ಸೊ ಅದನ್ನು ಮುಂದುವರಿಸಬೇಕಾ ಅಥವಾ ನಾನು ಸಿವಿಲ್ ಸರ್ವಿಸ್ ಜಾಯ್ನ್ ಆಗಬೇಕಾ ಅನ್ನುವುದು ನಾನು ನಿರ್ಧಾರ ಮಾಡಬೇಕಿತ್ತು. ಅದೇ ಒಂದು ಕವಲು. ನಾನು ಒಂದು ದಾರಿಯನ್ನು ಹಿಡಿದಿದ್ದೇನೆ ಮತ್ತು ಈ ಸೇವಾ ಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ನನಗೆ ತುಂಬ ಸಂತೋಷ ಆಗಿದೆ. ಬಹುಶಃ ಜೀವನ ಬೇರೆ ಇರ್ತಿತ್ತು ನಾನು ಸಂಶೋಧನೆಯಲ್ಲೇ ಇದ್ದಿದ್ರೆ. ಆದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ಎಷ್ಟೋ ಕ್ಷೇತ್ರ, ಅಂದರೆ ಸೇವಾ ಕ್ಷೇತ್ರದಲ್ಲಿ ನನಗೆ ಆಗುವಂತಹ ಒಂದು ಸಾಧನೆಯನ್ನು ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ನನಗೆ ಸಂತೋಷವಾಗಿದೆ. ಅಂದರೆ ಸರ್, ತಾವು ಮೊದಲು ಅಂದರೆ ಅಂಚೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಆರಂಭಿಸಿದಾಗ ಯಾವೆಲ್ಲ ರೀತಿಯ ವ್ಯವಸ್ಥೆಗಳು ಅಂದಿನ ಕಾಲದಲ್ಲಿ ಇತ್ತು ಸರ್? ಅಂದರೆ ಇವತ್ತಿನ ಒಂದು ಕಂಪೇರ್ ಮಾಡ್ತಾ ಹೋದರೆ ಬಹಳಷ್ಟು ಬದಲಾವಣೆಗಳಾಗಿದೆ. ಆಗ ಇದ್ದಂಥ ವ್ಯವಸ್ಥೆ ಹೇಗಿತ್ತು ಸರ್? ಆಗಿದ್ದ ವ್ಯವಸ್ಥೆ ಸಂಪೂರ್ಣವಾಗಿ ಆವಾಗ ಮ್ಯಾನ್ಯುವಲ್ ಆಗಿ ಕೆಲಸಗಳು ನಡೀತಾ ಇದ್ದವು. ನಾನು ಸೇರಿದ ಮೇಲೆ ಕೌಂಟರಲ್ಲಿ ಕಂಪ್ಯೂಟರನ್ನು ಅಳವಡಿಸುವ ಒಂದು 1990ನಲ್ಲಿ ಸ್ಟಾರ್ಟ್ ಆಯಿತು. 91-92 ಇಸವಿಯಲ್ಲಿ ಶುರುವಾಗಿತ್ತು. ಕ್ರಮೇಣ ಉಳಿದ ಕಂಪ್ಯೂಟರೀಕರಣ ಆಗಿತ್ತು. ಆವಾಗ ಎಲ್ಲ ಹೆಚ್ಚಿಗೆ ಪಾಲೆಲ್ಲ ಮ್ಯಾನ್ಯುವಲ್ ಆಗಿ ಕೆಲಸಗಳು ನಡೀತಾ ಇದ್ದವು. ನಾನು ಆಗಿನ ಕಾಲದಲ್ಲಿ 1995ನೇ ಇಸವಿಯಲ್ಲಿ ಸಿಕಂದರಾಬಾದ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ನಾವು ನಮ್ಮ ಬ್ಯಾಕ್ ಎಂಡ್ ಆ್ಯಕ್ಟಿವಿಟೀಸ್ಗಳಿಗೆ, ಅಂದರೆ ಅಂಚೆಯ ಬಟವಾಡೆಗೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಮಾಡುವ ಒಂದು ಪ್ರಾಜೆಕ್ಟನ್ನು ನಾನು ಕೈಗೊಂಡಿದ್ದೆ. ಆವಾಗ ಸಫಲಕಾರಿಯಾಗಿ ನಾವು ಮಾಡಿದ್ದು. ಡಿಪಾರ್ಟ್ಮೆಂಟ್ನಲ್ಲಿ ಮೊದಲನೇ ಬಾರಿಗೆ ನಮ್ಮ ಕಾರ್ಯ ಚಟುವಟಿಕೆಗಳೇ, ಅಂದರೆ ಕೌಂಟರ್ ಅಲ್ಲದೆ ನಮ್ಮ ಉಳಿದ ಚಟುವಟಿಕೆಗಳಿಗೆ ಮಾಡಿರುವಂಥ ಮೊದಲನೇ ಪ್ರೋಗ್ರಾಮ್ ಆಗಿತ್ತು. ತದನಂತರ ಇಂತಹ ಅನೇಕ ಚಟುವಟಿಕೆಗಳು ಕಂಪ್ಯೂಟರೀಕರಣಗೊಂಡಿದ್ದಾವೆ. ಅಂಚೆ ಇಲಾಖೆ ಅಂತ ಹೇಳಿದಾಗ ಈಗ ನಮಗೆ ಪ್ರಸ್ತುತ ಏನೇನು ಫೆಸಿಲಿಟೀಸ್ ಸಿಗತ್ತೆ ಅನ್ನೋ ಲಿಸ್ಟ್ ಹೇಳ್ಬೋದಾ ಸರ್? ಬಿಕಾಸ್ ಯಾಕೆಂದರೆ ಈಗ ಮುಂಚೆ ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಗೊತ್ತಿದ್ದು ಒಂದು ಇನ್ಲ್ಯಾಂಡ್ ಲೆಟರ್ ಬರೆಯೋದು, ಇಲ್ಲ ಪೋಸ್ಟ್ ಕಾರ್ಡಲ್ಲಿ ಬರೆಯೋದು, ಅಥವಾ ದುಡ್ಡು ಕಳಿಸೋದಕ್ಕೆ ಅಂತ ಹೇಳಿಬಿಟ್ಟು, ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಠೇವಣಿ ಇಡೋದು ಅಥವಾ ಒಂದು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡೋದು, ಈ ಥರ ಕೆಲವು ಮಾತ್ರ ಗೊತ್ತಿದೆ ಸರ್. ಆ್ಯಂಡ್ ತುರ್ತು ಪರಿಸ್ಥಿತಿಗಳಲ್ಲಿ ನಾವು ಮೆಸೇಜ್ ಕೊಡುವಂಥದ್ದು ಇರ್ಬೋದು. ಈ ಥರದ್ದು ಬಿಟ್ಟು ಒಟ್ಟಾರೆ ಇವಾಗ ಎಲ್ಲವೂ ಡೆವಲಪ್ ಆಗಿರುವಂಥದ್ದಲ್ಲಿ ಸರ್ ಏನೇನು ಫೆಸಿಲಿಟೀಸ್ ಇದೆ ಸರ್? ಹೌದು, ಈಗ ಸಂದೇಶಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ, ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಫಿನಾನ್ಷಿಯಲ್ ಇನ್ಕ್ಲೂಷನ್, ವಿತ್ತೀಯ ಕ್ಷೇತ್ರದಲ್ಲಿ ನೋಡಿದರೆ ಎಷ್ಟೋ ಅಂದರೆ ವಿವಿಧ ರೀತಿಯ ಖಾತೆಗಳು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಅಂಚೆ ಇಲಾಖೆ ಮುಖಾಂತರ ನಾವು ತಲುಪಿಸ್ತಾ ಇದ್ದೇವೆ ಎಲ್ಲ ವಯೋಮಾನದ ಜನರಿಗೆ. ಅಂದರೆ ನಾವು ಹುಟ್ಟಿದ ಮಗುವಿನಿಂದ, ಅಂದರೆ ಸುಕನ್ಯಾ ಸಮೃದ್ಧಿ, ಮತ್ತು ವಯೋವೃದ್ಧರಿಗೆ ಅಂದರೆ ಸೀನಿಯರ್ ಸಿಟಿಸನ್ಸ್ ಅಕೌಂಟ್, ಹೀಗೆ ವಿವಿಧ ವಯೋಮಾನದ ಜನರಿಗೆ ನಾವು
ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ, ಅದು ವಿತ್ತೀಯ ಕ್ಷೇತ್ರದಲ್ಲಿ. ಮತ್ತು ಉಳಿದ ಸೇವೆಗಳನ್ನು ಹೇಳಬೇಕಾದರೆ ಈಗ ನಮ್ಮ ಈಗಿನ ಕಾಲದಲ್ಲಿ ನೋಡಿದರೆ ಪಾಸ್ಪೋರ್ಟ್ ಸೇವೆಗಳು ಮತ್ತು ಆಧಾರ್ ಸೇವೆಗಳು, ಈಗ ವಿವಿಧ ರೀತಿಯ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಜನರಿಗೆ ಸಿಗಬೇಕಾದಂಥ ನೇರ ಸವಲತ್ತುಗಳು, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅನ್ನೋದು, ಅದಕ್ಕೆ ನಾವು ನಮ್ಮ ಖಾತೆಗಳ ಮುಖಾಂತರ ಜನರಿಗೆ ತಲುಪಿಸ್ತೇವೆ. ಅಂದರೆ ಈಗ ಈ ಪೆನ್ಷನರ್ಸ್ಗಳಿಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅನ್ನೋದು ಈಗ ವಿವಿಧ ರೀತಿಯಲ್ಲಿ, ಅಂದರೆ ಥ್ರೂ ಈಗ IPPB ಅಂತ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಮುಖಾಂತರ ಜನರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಸಿಗುವಂಥದ್ದು, ಈ ರೀತಿಯಾಗಿ ವಿವಿಧ ರೀತಿಯ ಸೇವೆಗಳನ್ನು ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ. ಓಕೆ. ಆದರೆ ಬ್ಯಾಂಕ್ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಎಲ್ಲವೂ ಓವರಾಲ್ ತಗೊಂಡಾಗ ನಾರ್ಮಲ್, ಓಕೆ, ಈಗ ನಾವು ದಿವ್ಯಾಂಗರು ಅಂತ ಏನು ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಹೆಸರು ಕೊಟ್ಟಿದ್ದಾರಲ್ಲ ಸರ್, ಈಗ ಅಂಚೆ ಇಲಾಖೆಯಲ್ಲಿ ದಿವ್ಯಾಂಗರಿಗೆ ಅಂದರೆ ಓವರಾಲ್ ಅವರಿಗೆ ಎಂಥ ಸೌಲಭ್ಯಗಳಿದೆ ಸರ್? ನಾವು ಅಂಚೆ ಇಲಾಖೆಯಲ್ಲಿ ಅಂತ ಏನು ಪ್ರಭೇದ ಮಾಡುವುದಿಲ್ಲ. ಈಗ ಎಷ್ಟೋ ಅಂಚೆ ಇಲಾಖೆಯ ಖಾತೆಗಳನ್ನು ನಾವು ಎಲ್ಲರಿಗೂ, ಇನ್ಕ್ಲೂಡಿಂಗ್ ನೀವು ಹೇಳಿದ ಹಾಗೆ ಅಂದರೆ ವಿಜುವಲಿ ಹ್ಯಾಂಡಿಕ್ಯಾಪ್ನವರಿಗೆ ಕೂಡ ನಾವು ಅಂಚೆ ಇಲಾಖೆಯಲ್ಲಿ ಖಾತೆಗಳನ್ನು ನಾವು ತೆರೆಯುತ್ತೇವೆ. ಓಕೆ ಸರ್, ಇಲ್ಲಿ ಮತ್ತೊಂದು ಅಂಚೆ ಇಲಾಖೆ ಅಂದಾಗ, ಪೋಸ್ಟ್ ಆಫೀಸ್ ಅಂತ ಬಂದಾಗ ಬಹಳಷ್ಟು ಜನರಿಗೆ ಗೊತ್ತಿರುವಂಥದ್ದಂದರೆ ಒಂದು ಸುರಕ್ಷತೆ ಮತ್ತು ಭದ್ರತೆಯ ಜೊತೆಗೆ ಉಳಿತಾಯ ಯೋಜನೆಗಳಾಗಿರ್ಬೋದು. ಈಗ ಪ್ರಸ್ತುತವಾಗಿ ಯಾವೆಲ್ಲ ರೀತಿಯ ಉಳಿತಾಯ ಯೋಜನೆಗಳಿದೆ ಅಂತ ತಿಳಿಸ್ಕೊಡಿ ಸರ್. ಹೌದು, ನಾನೀಗ ಈ ಮೊದಲೇ ಹೇಳಿದ ಹಾಗೆ ಅಂದರೆ ಸುಕನ್ಯಾ ಸಮೃದ್ಧಿ ಮತ್ತು ಮಹಿಳಾ ಸಮೃದ್ಧಿ ಖಾತೆ ಈಗ ರೀಸೆಂಟ್ಲಿ 2 ವರ್ಷದ ಹಿಂದೆ ನಾವು ಶುರು ಮಾಡಿರುವಂಥದ್ದು. ಮತ್ತು ಮೊದಲಿಂದಲೂ ಇರುವಂಥದ್ದು ಅಂದರೆ ರಿಕರಿಂಗ್ ಡೆಪಾಸಿಟ್, ಮಂತ್ಲಿ ಇನ್ಕಮ್ ಸ್ಕೀಮ್ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಇವೆಲ್ಲ ವಿವಿಧ ರೀತಿಯ ಖಾತೆಗಳಿವೆ. ಮತ್ತು ಸರ್ಟಿಫಿಕೇಟ್ಸ್ ಅಂದರೆ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಮತ್ತು ಕಿಸಾನ್ ವಿಕಾಸ್ ಪತ್ರ, ಇಂಥ ಖಾತೆಗಳು ಕೂಡ ನಾವು ಒದಗಿಸ್ತಾ ಇದ್ದೇವೆ. ಅದು ಅಲ್ಲದೆ ವಿವಿಧ ರೀತಿಯ ವಿಮೆಗಳು, ಅಂದರೆ ಜೀವನ ವಿಮೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅನ್ನೋದಿದೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಜನರಲ್ ಇನ್ಶೂರೆನ್ಸ್ ಕೂಡ ಬೇಕಾಗ್ತದೆ ಜನರಿಗೆ, ಅಂದರೆ ಅಪಘಾತ ವಿಮೆ ಮತ್ತು ಹೆಲ್ತ್ ಇನ್ಶೂರೆನ್ಸ್, ಇಂಥದ್ದೆಲ್ಲ ಥ್ರೂ IPPB ನಾವು ಜನಸಾಮಾನ್ಯರಿಗೆ ಒದಗಿಸ್ತಾ ಇದ್ದೇವೆ. ಓಕೆ ಓಕೆ ಸರ್, ಆಮೇಲೆ ನೀವು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳಲ್ಲಿ ಎಲ್ಲ ಕೆಲಸ ನಿರ್ವಹಿಸ್ತಾ ಬಂದಿದ್ರಲ್ಲಿ ನಮಗೆ ಕೆಲವು ಗೊತ್ತಿಲ್ಲದೆ ಇರೋದು ಜನಸಾಮಾನ್ಯರಿಗೆ, ಈಗ ಪೋಸ್ಟಲ್ ಸ್ಟಾಫ್ ಕಾಲೇಜು ಮತ್ತು ತಿರ್ಗಾ ಪೋಸ್ಟಲ್ ಟ್ರೈನಿಂಗ್ ಸೆಂಟರು, ಇದೆಲ್ಲ ಏನು ಸರ್, ಯಾವ ಥರ ಕಾರ್ಯನಿರ್ವಹಿಸುತ್ತೆ, ಇದು ಹೇಗೆ ಸರ್ ಅದು? ಅಂದರೆ ಈಗ ಅಂಚೆ ಇಲಾಖೆ ಅನ್ನೋದು ಸುಮಾರು 4.5 ಲಕ್ಷ ಅಂದರೆ ಎಂಪ್ಲಾಯೀಸ್ ಇರುವಂತಹ ಒಂದು ದೊಡ್ಡ ಇಲಾಖೆ. ಸೊ ತರಬೇತಿಗೆ ಒಂದು ತುಂಬ ಪ್ರಾಮುಖ್ಯತೆ ಇದೆ. ಸೊ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅನ್ನೋದು ದೇಶದಾದ್ಯಂತ ಒಂದು 6 ಜಾಗಗಳಲ್ಲಿ ಇದೆ. ಈಗ ದಕ್ಷಿಣದಲ್ಲಿ ಮೈಸೂರಿನಲ್ಲಿ ಇದೆ. ಅದು ಅಲ್ಲದೆ ಅಧಿಕಾರಿಗಳಿಗೆ ಒಂದು ಸ್ಟಾಫ್ ಕಾಲೇಜ್ ಅಂತ ಇದೆ. ಈಗ ಅದಕ್ಕೆ ಹೆಸರು ರಫಿ ಅಹ್ಮದ್ ಕಿದ್ವಾಯಿ ನ್ಯಾಷನಲ್ ಪೋಸ್ಟಲ್ ಅಕಾಡೆಮಿ ಅಂತ ಇದೆ. ಅದು ಗಾಜಿಯಾಬಾದ್ನಲ್ಲಿದೆ. ಸೊ ಈ ರೀತಿಯಾಗಿ ವಿವಿಧ ತರಬೇತಿ ಸಂಸ್ಥೆಗಳು ನಮ್ಮ ಅಂಚೆ ಇಲಾಖೆಯಲ್ಲಿದೆ. ನಮ್ಮ ಸಿಬ್ಬಂದಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ತರಬೇತಿ ನೀಡುವಂಥ ಈ ಸಂಸ್ಥೆಗಳು ಇವು. ಅಂದರೆ ಅಪಾಯಿಂಟ್ ಆದಾಗ ಅವ್ರಿಗೆ ಅಂದರೆ ವರ್ಕ್ ಪ್ಯಾಟ್ರನ್ ಹೇಗಿರುತ್ತೆ ಅದನ್ನು ತಿಳ್ಕೊಳ್ಳೋದಕ್ಕೆ ಅದೇ 2 ವಿಧದ ತರಬೇತಿಗಳು ಇರ್ತವೆ. ಅಂದರೆ ಇಂಡಕ್ಷನ್ ಟ್ರೈನಿಂಗ್ ಮತ್ತು ಇನ್ ಸರ್ವಿಸ್ ಟ್ರೈನಿಂಗ್ ಅಂತ. ಈಗಿನ ಬೆಳವಣಿಗೆ ಏನಂದರೆ ಕಳೆದ ಕೆಲವು ವರ್ಷಗಳಿಂದ ನಾವು ಆನ್ಲೈನ್ ಮುಖಾಂತರ ಟ್ರೈನಿಂಗ್ ಕಂಟೆಂಟ್ ಮಾಡ್ತಾ ಇದ್ದೇವೆ. ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಡಾಕ್ ಕರ್ಮಯೋಗಿ ಅನ್ನುವ ಒಂದು ಆನ್ಲೈನ್ ಟ್ರೈನಿಂಗ್ ಫೆಸಿಲಿಟಿಯನ್ನು ನಾವು ಮಾಡಿಸಿದ್ದೇವೆ. ಮತ್ತು ಐ ಗಾಟ್ ಕರ್ಮಯೋಗಿ ನಿಮಗೆ ಗೊತ್ತಿದ್ದ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ನಾವು ತರಬೇತಿಯನ್ನು ಒದಗಿಸುವಂಥ ಒಂದು ಉತ್ತಮವಾದ ಒಂದು ರೀತಿ. ಅದರಲ್ಲಿ ಕೂಡ ನಾವು ತರಬೇತಿಯನ್ನು ನಮ್ಮ ಸಿಬ್ಬಂದಿ ಕೊಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಅಂದರೆ ತರಬೇತಿ ವಿಡಿಯೋಗಳನ್ನು ಕೂಡ ನಾವು ಈ ತರಬೇತಿ ಸಂಸ್ಥೆಗಳಲ್ಲಿ ನಾವು ಮಾಡುವ ಒಂದು ಕ್ಷಮತೆಯನ್ನು ನಾವು ಹೊಂದಿದ್ದೇವೆ.
ಸರ್, ಇದ್ರ ಜೊತೆಗೆ 4.5 ಲಕ್ಷ ಉದ್ಯೋಗಿಗಳು ಅಂತ ಹೇಳಿದ್ರಿ ಸರ್. ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಒಂದಷ್ಟು ಉದ್ಯೋಗಿಗಳಲ್ಲಿ ಕಡಿತ ಆಗಿದೆ ಅನ್ನೋದನ್ನ ಕೇಳಿದ್ವಿ. ಅಂದರೆ ಒಂದು ಡಿಜಿಟಲ್ ಆಗಿರೋದ್ರಿಂದ ಅಥವಾ ಮ್ಯಾನ್ ಪವರ್ ಕಮ್ಮಿ ಇರೋದ್ರಿಂದ ಈ ರೀತಿ ಒಂದು ಕಡಿತನ ಅಥವಾ ಪ್ರಸ್ತುತವಾಗಿ ಯಾವೆಲ್ಲ ರೀತಿ ಅಂದರೆ ಇಂತಿದ್ದೇ ಒಂದು ಸಮಯದಲ್ಲಿ ಓಪನಿಂಗ್ಸ್ ಇರುತ್ತಾ, ಹೇಗೆ ಇರುತ್ತೆ ಸರ್ ಇಲ್ಲಿ ಒಂದು ಉದ್ಯೋಗಿಗಳ ಒಂದು ಅವಕಾಶ? ಹೌದು, ಆ್ಯಕ್ಚುಲಿ ಕಳೆದ ಕೆಲವು ವರ್ಷಗಳು ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಉದ್ಯೋಗಗಳ ಕಡಿತ ಆಗಿರುವುದಿಲ್ಲ. ಯಾಕೆಂದರೆ ನಮ್ಮ ಒಂದು ಕೆಲಸ ಮಾಡುವ ನಮ್ಮ ಕಾರ್ಯವೈಖರಿಯಲ್ಲಿ ಕೆಲವು ರೀತಿಯ ಪತ್ರಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು, ಆದರೆ ಅದರ ಜಾಗದಲ್ಲಿ ವಿವಿಧ ಹೊಸ ರೀತಿಯ ಸೇವೆಗಳನ್ನು ನಾವು ಒದಗಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ಉದ್ಯೋಗಗಳ ಅವಕಾಶ ಈಗಲೂ ಇದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಉದ್ಯೋಗ ಮೇಳಗಳಲ್ಲಿ ಕೂಡ ನಾವು ಭಾಗವಹಿಸ್ತೇವೆ. ಕಳೆದ ಒಂದು ವರ್ಷದಲ್ಲಿ ನಡೆದ ಉದ್ಯೋಗ ಮೇಳಗಳಲ್ಲಿ ಸುಮಾರು 1,30,000 ಉದ್ಯೋಗಗಳ ನೇಮಕಾತಿ ನಡೆದಿದೆ. ಈ ರೀತಿಯಾಗಿ ನಮ್ಮ ಉದ್ಯೋಗ ನಾವು ಕಡಿತ ಆಗಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಎಂದು ಹೇಳ್ಬೋದು ನಾವು. ಓಕೆ, ಅದರೊಟ್ಟಿಗೆ ನೀವು ಅಧಿಕಾರಿಯಾಗಿ ಬಂದ ಮೇಲೆ ನಿಮಗೊಂದು ಮಹೋನ್ನತವಾದಂಥ ಅವಕಾಶ ಸಿಗುತ್ತೆ. ಇದು ಲೆಫ್ಟಿನೆಂಟ್ ಕರ್ನಲ್ ಅನ್ನುವಂಥ ರ್ಯಾಂಕಿಂಗ್ನಲ್ಲಿ ನಿಮಗೆ ಆರ್ಮಿಯಲ್ಲಿ ಪೋಸ್ಟಲ್ ಸರ್ವಿಸ್ ಕೆಲಸ ಮಾಡುವಂಥ ಅವಕಾಶ ಆಗುತ್ತಲ್ಲ ಸರ್, ಆ ಸರ್ವಿಸ್ ಬಗ್ಗೆ ಹೇಳಿ ಸರ್. ಹೌದು, ನಮ್ಮ ಅಂಚೆ ಸೇವೆಯಲ್ಲಿ ನಾವು ಸೈನ್ಯದಲ್ಲಿ ಕೂಡ ನಾವು ಸೇವೆ ಸಲ್ಲಿಸಿರೋದ್ರಿಂದ ಆರ್ಮಿ ಪೋಸ್ಟಲ್ ಸರ್ವಿಸ್ ಅನ್ನುವ ಒಂದು ಸಂಸ್ಥೆ ಇದೆ. ನಮ್ಮ ಅಂಚೆ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಆರ್ಮಿ ಪೋಸ್ಟಲ್ ಸರ್ವಿಸ್ನಲ್ಲಿ ಡೆಪ್ಯುಟೇಷನ್ ಮೇಲೆ ಹೋಗ್ಬೋದು. ಮತ್ತು ಆ ಡೆಪ್ಯುಟೇಷನ್ ಅವಧಿಯಲ್ಲಿ ನಾವು ಆರ್ಮಿ ಆ್ಯಕ್ಟ್ ಅಡಿಯಲ್ಲಿ ಬರ್ತೇವೆ. ಮತ್ತು ಆರ್ಮಿ ಯೂನಿಫಾರ್ಮ್ ಕೂಡ ನಾವು ಹಾಕೊಳ್ತೇವೆ ಮತ್ತು ನಮಗೆ ರ್ಯಾಂಕ್ ಕೂಡ ದೊರೀತದೆ. ನಾನು 1999ನೇ ಇಸವಿಯಲ್ಲಿ ಆರ್ಮಿ ಪೋಸ್ಟಲ್ ಸರ್ವಿಸ್ಗೆ ಡೆಪ್ಯುಟೇಷನ್ ಮೇಲೆ ಹೋಗಿದ್ದೆ. ಆಗಿನ ನನ್ನ ಈಕ್ವಲೆಂಟ್ ರ್ಯಾಂಕ್ ಲೆಫ್ಟಿನೆಂಟ್ ಕರ್ನಲ್ ಆಗಿ ನನಗೆ ಅವಕಾಶ ಸಿಕ್ಕಿತ್ತು ಸೇವೆ ಸಲ್ಲಿಸಲಿಕ್ಕೆ. ನಾನು ನಾರ್ತ್ ಈಸ್ಟ್ನಲ್ಲಿ 2 ವರ್ಷ ಮತ್ತು ಅದರ ತದನಂತರ ಆರ್ಮಿ ಪೋಸ್ಟಲ್ ಸರ್ವಿಸ್ ಡೈರೆಕ್ಟರೇಟ್ನಲ್ಲಿ ದಿಲ್ಲಿಯಲ್ಲಿ 2 ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ. ಅಲ್ಲ ಸರ್, ಹೌ ಪ್ರೌಡ್ ಯು ಫೀಲ್ಡ್ ಸರ್, ಬಿಕಾಸ್ ಎಷ್ಟೋ ಜನಕ್ಕೆ ನಾವು ಗಡಿ ಕಾಯುವಂಥ ವೀರ ಯೋಧರಾಗಬೇಕು ಅಂತ ಆಸೆ ಇರುತ್ತೆ, ಆದರೆ ಅದರ ಪ್ರಾಸೆಸ್ ತುಂಬ ಕಷ್ಟ. ಇನ್ನೆಲ್ಲೋ ಸ್ಕೂಲು ಕಾಲೇಜ್ನಲ್ಲಿ ಫ್ಯಾನ್ಸಿ ಡ್ರೆಸ್ಸು ಇನ್ಯಾವುದೋ ಪರ್ಫಾರ್ಮೆನ್ಸಲ್ಲಿ ಆ ಡ್ರೆಸ್ ಹಾಕ್ಕೊಂಡಾಗ್ಲೇ ನಮಗೆ ಗೊತ್ತಿಲ್ದಂಗೆ ಅದೊಂದು ರೋಷ ಇರುತ್ತೆ, ಪೌರುಷತ್ವ ಇರುತ್ತೆ. ಬಟ್ ನಿಮಗೆ ಆ ಯೂನಿಫಾರ್ಮ್ ಹಾಕ್ಕೊಂಡಾಗ ಆ ಸಂದರ್ಭಗಳು, ಸೈನಿಕರ ಜೊತೆಗಿನ ಸಂವಹನ ಸಿಕ್ಕಿತ್ತಾ ಸರ್ ಆ ಥರದ್ದೆಲ್ಲ? ಅದೊಂದು ಮರೆಯಲಾರದ ಅನುಭವ ಅಂತ ಹೇಳ್ಬೋದು. ಮೊದಲ ಬಾರಿ ನಾವು ಯೂನಿಫಾರ್ಮ್ ಹಾಕಿಕೊಳ್ಳುವುದು ನಿಜವಾಗಿ ತುಂಬ ಒಳ್ಳೆಯ ಒಂದು ಅನುಭವ. ಅದು ಅಲ್ಲದೆ ನನಗೆ ತುಂಬ ಒಂದು ಅವಕಾಶಗಳು ಸಿಕ್ಕಿವೆ. ಗಡಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡುವುದು. ಮತ್ತು ಆಗಿನ ಕಾಲದಲ್ಲಿ ಅಂದರೆ ನಾರ್ತ್ ಈಸ್ಟ್ನಲ್ಲಿ ತುಂಬ ಕೆಲವು ವಿದ್ರೋಹಕಾರಿ ಘಟನೆಗಳು ಕೂಡ ನಡೀತಾ ಇದ್ದವು. ಆವಾಗ ನಮ್ಮ ಆರ್ಮಿ ಪೋಸ್ಟಲ್ ಸರ್ವಿಸ್ನಲ್ಲಿ ಕೂಡ ಅಂದರೆ ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೊಡುವುದು, ಸೌಲಭ್ಯಗಳನ್ನು ಕೊಡುವುದು ತುಂಬ ಜವಾಬ್ದಾರಿ ಕೂಡ ಇತ್ತು. ಅದೊಂದು ಒಳ್ಳೆಯ ಒಂದು ಅನುಭವ ಆಗಿತ್ತು. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನಲ್ಲಿ ಕೂಡ ನಾನು ಹೋಗಿ, ನಮ್ಮ ಪೋಸ್ಟ್ ಆಫೀಸ್ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನಲ್ಲಿ ಕೂಡ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಕಡೆ ನಾರ್ತ್ ಈಸ್ಟ್ನಲ್ಲಿ ನಾನು ನೋಡಿದ್ದೇನೆ. ಅಂಚೆಯ ಸೇವೆಗಳು ಹೇಗೆ ನಾವು ಸೈನಿಕರಿಗೆ ಕೊಡಬಹುದು. ಮತ್ತು ಸೈನಿಕರಿಗೆ ಕೇವಲ ಅಂಚೆ ಸೇವೆಗಳು ಮಾತ್ರ ಅಲ್ಲ, ವಿತ್ತೀಯ ಸೇವೆಗಳು ಮತ್ತು ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಇಂಥದ್ದೆಲ್ಲ ನಾವು ಒದಗಿಸ್ಕೊಡ್ತಾ ಇದ್ದೆವು. ಅದೊಂದು ತುಂಬ ಒಳ್ಳೆಯ ಅನುಭವ. ಗ್ರೇಟ್ ಸರ್. ಸರ್, ಇದರ ಜೊತೆಗೆ ಅಂಚೆ ಇಲಾಖೆಯಿಂದ ಮೊದಲೇ ಹೇಳಿದ ಹಾಗೆ ಸಾಕಷ್ಟು ರೀತಿಯ ಸೌಲಭ್ಯಗಳಿದೆ, ಸೇವಾ ಸೌಲಭ್ಯಗಳು ಸಿಗ್ತಾ ಬಂದಿದೆ. ಬಟ್ ಆದರೆ ಏನಂದರೆ ಜನರಲ್ಲಿ ಮಾಹಿತಿಯ ಕೊರತೆಯೂ ಕೂಡ ಇರೋದ್ರಿಂದ ಈಗ ಬಹಳಷ್ಟು ಜನ ಅಂದರೆ ಮೊದಲು ನಾನು ಕೇಳಿದ ಪಟ್ಟಿಗೆ ಈ ಅಡ್ರೆಸ್ ವೆರಿಫಿಕೇಷನ್ ಅನ್ನುವಂಥದ್ದು ಅಂಚೆ ಕಚೇರಿಗೆ ಹೋಗಿ ಮಾಡಬೇಕಾಗಿರುವಂಥದ್ದು, ಆ ಒಂದು ವ್ಯವಸ್ಥೆ ಇನ್ನೂ ಕೂಡ ಹಾಗೆ ಮುಂದುವರೆದಿದೆಯಾ, ಹೇಗೆ ಸರ್ ಅದು? ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಅನ್ನೋದು ಒಂದು ಸೇವೆ. ಅಂದರೆ ಯಾವುದಾದ್ರೂ ಸಂಸ್ಥೆಗೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಿದ್ದರೆ ನಾವು ಅಂಚೆ ಇಲಾಖೆಯ ಮುಖಾಂತರ ನಾವು ಮಾಡ್ತೇವೆ. ಈಗಿನ ನಮ್ಮ ಅಂಚೆ ಇಲಾಖೆಯ ಒಂದು ಪ್ರಾಜೆಕ್ಟ್ ಏನು ನಡೀತಾ ಇದೆ ಅಂದರೆ, ನಾವೊಂದು ಡಿಜಿಟಲ್ ಅಡ್ರೆಸ್ನ ಒಂದು ಪ್ರಾಜೆಕ್ಟ್ ನಾವು ಹಮ್ಮಿಕೊಂಡಿದ್ದೇವೆ.
ಅದರಿಂದ ನಿಮಗೆ ಅಡ್ರೆಸ್ಗಳು ಜಿಯೋ ಕೋಡಿಂಗ್ ಆಗ್ತವೆ. ಅಂದರೆ ನಿಮ್ಮ ಅಡ್ರೆಸ್ಗಳಿಗೆ ಲ್ಯಾಟ್ಲಾಂಗ್ ಇನ್ಫಾರ್ಮೇಷನ್ ಲಿಂಕ್ ಆಗಿರೋದ್ರಿಂದ ನಿಮ್ಮ ಒಂದು ಅಡ್ರೆಸ್ ಕೊಡುವ ರೀತಿ ಮತ್ತು ವೆರಿಫಿಕೇಷನ್ ಮಾಡುವ ರೀತಿ ಬದಲಾಗಲಿಕ್ಕಿದೆ. ಅದರ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ನಿಮಗೆ ಈ ಒಂದು ಹೊಸ ಸೇವೆಗಳು ಕೂಡ ನಿಮಗೆ ಒದಗಲಿಕ್ಕಿವೆ. ಓಕೆ ಸರ್, ಅಂಚೆ ಇಲಾಖೆಯ ಇನ್ನೊಂದು ಸಾರ್ವಜನಿಕ ಒಡನಾಟ ಅಂತ ಹೇಳಿದ್ರೆ ಬರೀ ಲೆಟರ್ ತಪ್ಪಿಸೋದು ಇದು ಮಾತ್ರ ಅಲ್ಲ ಸರ್. ತುಂಬ ಜನಕ್ಕೆ ತುಂಬ ಹಾಬಿಯಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್, ಸ್ಟ್ಯಾಂಪಿನ ಹಿಸ್ಟ್ರಿ ಬಗ್ಗೆ ಹೇಳಿ ಸರ್. ಹೌದು, ಅಂದರೆ ಅಂಚೆ ಇಲಾಖೆ ಅದೇ ಸ್ಟ್ಯಾಂಪ್ ಬಳಕೆಗೆ ಬಂದದ್ದು ನಮ್ಮ ದೇಶದಲ್ಲಿ 1854ನೇ ಇಸವಿಯಲ್ಲಿ. ದೇಶದಾದ್ಯಂತ ನೋಡಿದರೆ 1840ನೇ ಇಸವಿಯಲ್ಲಿ ಇಂಗ್ಲೆಂಡ್ನಲ್ಲಿ ಮೊದಲಿಗೆ ಬಳಕೆಗೆ ಬಂತು. ರೋಲೆಂಡ್ ಹಿಲ್ ಅನ್ನುವರು ಅದರ ಪಿತಾಮಹ ಅಂತ ಹೇಳ್ತಾರೆ. ಅವರು ಸ್ಟ್ಯಾಂಪ್ ಅಂದರೆ ಪ್ರೀ ಪೇಮೆಂಟ್ ಆಫ್ ಪೋಸ್ಟೇಜ್. ಈಗ ಸ್ಟ್ಯಾಂಪಿನ ಮುಖಾಂತರ ನಮಗೆ ಏನಾಗ್ತದೆ ಅಂದರೆ ಪೋಸ್ಟೇಜ್ ನಾವು ಮೊದಲೇ ಕೊಡುವುದು. ಆಗಿನ ಪದ್ಧತಿ ಏನಿತ್ತಂದರೆ ನಿಮಗೆ ಪತ್ರ ದೊರೆಯುವಾಗ ಪತ್ರ ತಗೊಳ್ಳುವವರು ಪೇಮೆಂಟ್ ಮಾಡಬೇಕು. ಅವರು ಒಂದು ರಿಪೋರ್ಟ್ ಮಾಡುವಾಗ ಇದರಿಂದ ಅಂಚೆ ಇಲಾಖೆಗೆ ತುಂಬ ನಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಯಾಕೆಂದರೆ ಎಷ್ಟೋ ಜನ ಪತ್ರಗಳನ್ನು ತಗೊಳ್ಳುವುದಿಲ್ಲ, ಯಾಕೆಂದರೆ ಅದಕ್ಕೆ ಪೇಮೆಂಟ್ ಮಾಡಬೇಕು ಅಂತ. ಅದಕ್ಕೆ ಒಂದು ನಿದರ್ಶನ ಕೊಡಲಿಕ್ಕೆ ಅವರೊಂದು ಹೇಳ್ತಾರೆ. ಒಬ್ಬರು ಇಂಗ್ಲೆಂಡ್ನಲ್ಲಿ S.T. ಕೋಲ್ಡ್ರಿಡ್ಜ್ ಅಂತ ಒಬ್ಬರು ಕವಿ ಇರ್ತಾರೆ. ಅವರು ಪ್ರಯಾಣ ಮಾಡ್ತಾ ಇರುವಾಗ ಒಂದು ದಾರಿಯಲ್ಲಿ ಒಂದು ಹೋಟೆಲ್ನಲ್ಲಿ ತಂಗಿರುವಾಗ ಅಲ್ಲಿ ಒಬ್ಬರು ಪೋಸ್ಟ್ಮನ್ ಬರ್ತಾರೆ. ಮತ್ತು ಅಲ್ಲಿ ಬಾರ್ಮೇಡ್ ಅಂದರೆ ಅಲ್ಲಿ ವೇಟ್ರೆಸ್ ಒಬ್ಬರು ಅವರಿಗೆ ಪತ್ರ ಕೊಡ್ತಾನೆ ಪೋಸ್ಟ್ಮನ್. ಅವಳು ಆ ಪತ್ರವನ್ನು ನೋಡ್ತಾಳೆ ಮತ್ತು ಹಾಗೆ ವಾಪಸ್ ಕೊಡ್ತಾಳೆ. ಇವರು ಹೋಗಿ ಕೇಳ್ತಾನೆ, ನೀವು ಯಾಕೆ ತಗೊಳ್ಳಿಲ್ಲ, ನಿನ್ನ ಪತ್ರ ಅಲ್ವಾ ಅಂತ. ಅದು ನನ್ನ ಅಣ್ಣ ಬರೆದ ಪತ್ರ, ಅದನ್ನು ನನ್ನ ಹತ್ರ ಹಣ ಇಲ್ಲ, ಅದಕ್ಕಾಗಿ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ. ಅದಕ್ಕಾಗಿ ಅವರು ಹಣ ಕೊಟ್ಟು ಅವರಿಗೆ ಪತ್ರ ತೆಗೆಸಿಕೊಡ್ತಾರೆ ಕವಿ. ಆದರೆ ಅವರು ಪೋಸ್ಟ್ಮನ್ ಹೋದ್ಮೇಲೆ ಅವಳು ಇವರನ್ನು ತರಾಟೆಗೆ ತಗೊಳ್ತಾಳೆ. ನೀವು ಯಾಕೆ ನಾನು ಸುಮ್ಮನೆ ಆ ಪತ್ರ ತಗೊಂಡದ್ದು, ಅಗತ್ಯ ಇರಲಿಲ್ಲ ಅಂತ ಹೇಳಿ. ಯಾಕೆಂದರೆ ಅವಳು ಓಪನ್ ಮಾಡಿ ತೋರಿಸ್ತಾರೆ, ಒಳಗಡೆ ಖಾಲಿ ಹಾಳೆ. ಯಾಕೆಂದರೆ ಹೊರಗಡೆ ಏನೋ ಕೆಲವೆಲ್ಲ ಅವರು ಸೈನ್ ಲ್ಯಾಂಗ್ವೇಜಲ್ಲಿ ಏನೋ ಬರೆದಿದ್ದಾರೆ, ಅಂದರೆ ಅವರ ಅಣ್ಣ. ಸೊ ಅದರಿಂದಾಗಿ ಅವಳಿಗೆ ಏನು ಮಾಹಿತಿ ಬೇಕೋ ಅದು ಸಿಕ್ಕಿ ಆಗಿದೆ. ಸೊ ಅವರ ರೋಲೆಂಡ್ ಹಿಲ್ ಅವರು ಅವರ ರಿಪೋರ್ಟ್ನಲ್ಲಿ ಇದನ್ನು ನಿದರ್ಶನದಾಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅದಕ್ಕಾಗಿ ಈ ರೀತಿಯಾಗಿ ನಡೀತಾ ಇರೋದ್ರಿಂದ ಪ್ರೀ ಪೇಮೆಂಟ್ ಅನ್ನೋ ಒಂದು ವ್ಯವಸ್ಥೆ ಬೇಕಾಗ್ತದೆ. ಅದಕ್ಕಾಗಿ ಸ್ಟ್ಯಾಂಪ್ ಅನ್ನೋದು ಬೇಕು ಅನ್ನೋದು ಅವಾಗ ಬಳಕೆಗೆ ಬಂದಿತ್ತು. ಅಯ್ಯಪ್ಪ ಸರ್, ಅಂದರೆ ಇದ್ರ ಜೊತೆಗೆ ಶ್ವೇತಾ, ಅಂದರೆ ನಾವು ಇವಾಗ ರಿಟರ್ನ್ ಹೋಗ್ಬಿಡುತ್ತಲ್ಲ ಸರ್, ಒಂದು ಅಡ್ರೆಸ್ ಸರಿ ಇರೋದಿಲ್ಲ ಅಥವಾ ಸ್ಟ್ಯಾಂಪಿಂಗ್ ಆಗಿರೋದಿಲ್ಲ, ಇದೆಲ್ಲ ಏನಾಗುತ್ತೆ ಸರ್ ಫೈನಲಿ? ಅಂದರೆ ಅದು ಈ ರಿಟರ್ನ್ ಲೆಟರ್ ಆಫೀಸ್ ಅಂತ ಇರ್ತದೆ. ಅಂದರೆ ಸಪೋಸ್ ರಿಟರ್ನ್ ಹೋಗೋದು ರಿಟರ್ನ್ ಅಡ್ರೆಸ್ಸಿಗೆ ಹೋಗ್ತದೆ. ಎಷ್ಟೋ ಸಲ ರಿಟರ್ನ್ ಅಡ್ರೆಸ್ ಇರೋದಿಲ್ಲ. ಅಂತ ಸಮಯದಲ್ಲಿ ರಿಟರ್ನ್ ಲೆಟರ್ ಆಫೀಸ್ ಅಂತ ನಮ್ಮ ಹತ್ರ ಇದೆ. ಮೊದಲು ಅದನ್ನು ಡೆಡ್ ಲೆಟರ್ ಆಫೀಸ್ ಅಂತ ಹೇಳ್ತಾ ಇದ್ರು. ಆ ಒಂದು ಕಚೇರಿ ಮಾತ್ರ ಅವರಿಗೆ ಲೆಟರನ್ನು ಓಪನ್ ಮಾಡಿ ನೋಡುವ ಒಂದು ಹಕ್ಕಿದೆ. ಒಳಗಡೆ ನೋಡಿ ಅದರಲ್ಲಿ ಏನಾದರೂ ಕುರುಹುಗಳಿದ್ದರೆ ಅವರು ಸರಿಯಾದ ಜಾಗಕ್ಕೆ ತಲುಪಿಸುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಸರ್, ಈಗ ಮತ್ತೊಂದಂದ್ರೆ ರಿಟರ್ನ್ ಆಗುವಂಥ ಸಮಸ್ಯೆ ಅಂದರೆ ಆ ಪತ್ರ ಅಥವಾ ಲೆಟರ್ ಏನೇ ಇದೆ ಅದು ತಲುಪಿದೆ ಅನ್ನೋದ್ರ ಬಗ್ಗೆ EMS ಸರ್ವಿಸ್ ಅಂತ ಆರಂಭ ಆದರೆ ಅದು ಹೇಗೆ ವರ್ಕ್ ಆಗುತ್ತೆ ಸರ್? ಅಲ್ಲ, EMS ಅನ್ನೋದು ನಮ್ಮ ಸ್ಪೀಡ್ ಪೋಸ್ಟ್ ಅಂತ ಹೇಳ್ತಾರೆ. ಹೌದು, ಎಕ್ಸ್ಪ್ರೆಸ್ ಮೇಲ್ ಸರ್ವಿಸ್ ಅಂತ. ಅದೊಂದು ಆಲ್ ಓವರ್ ದ ವರ್ಲ್ಡ್, ಅಂದರೆ ಜಗತ್ತಿನಾದ್ಯಂತ ವಿವಿಧ ದೇಶಗಳು ಮಾಡಿರುವಂತಹ ಒಂದು ಒಪ್ಪಂದ. ನಮ್ಮ ದೇಶದಲ್ಲಿ ಅದನ್ನು ಸ್ಪೀಡ್ ಪೋಸ್ಟ್ ಅಂತ ಕರೀತೇವೆ. ಸೊ ಅದು ಒಂದು ನೆಟ್ವರ್ಕ್ ಆಲ್ ಓವರ್ ದ ವರ್ಲ್ಡ್. ಅದೇ UPU ಅಂದರೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂತ ಇದೆ. UPUನವರು ನಡೆಸುವಂಥ ಅದೊಂದು ನೆಟ್ವರ್ಕ್ EMS ಅನ್ನೋದು. ಓಕೆ ಸರ್, ಈಗ ಸ್ಟ್ಯಾಂಪ್ ವಿಚಾರ ಮಾತಾಡಬೇಕಾದ್ರೆ ನನಗೆ ಇನ್ನೊಂದು ಅಂದರೆ ಐ ಡೋಂಟ್ ನೋ ಅಂದರೆ ಗೊಂದಲ ಇದೆ. ಅದು
ನಮಗೆ ಯಾರಿಗಾದರೂ ಬೇಕಾದವರಿಗೆ ನಾವು ಇಂತಿಷ್ಟು ಅಂತ ಹಣ ಕೊಟ್ಟು ಅಂದರೆ ನಮಗೆ ಬೇಕಾದವರ ಫೋಟೋ ಇರುವಂಥ ಸ್ಟ್ಯಾಂಪ್ಗಳನ್ನು ಮಾಡಿಸೋ ಸಾಧ್ಯತೆ ಇದೆಯಾ ಸರ್? ಅದಕ್ಕೆ ನಾವು ಮೈ ಸ್ಟ್ಯಾಂಪ್ ಅಂತ ಹೇಳ್ತೇವೆ. ಓಕೆ. ಅಂದರೆ ಕೆಲವು ಪೋಸ್ಟ್ ಆಫೀಸ್ಗಳಲ್ಲಿ ಅದು ಸೌಲಭ್ಯ ಇದೆ. ನೀವು ಹೋಗಿ ನಿಮ್ಮ ಫೋಟೋಗ್ರಾಫ್ ಕೆಲವು ದಾಖಲೆಗಳನ್ನು ಕೊಡಬೇಕಾಗ್ತದೆ. ಅದಕ್ಕೆ ಸ್ಪೆಷಲ್ ಆದ ಕೆಲವು ಸ್ಟ್ಯಾಂಪ್ಸ್ ಇದೆ. ಅಂದರೆ ಆ ಸ್ಟ್ಯಾಂಪ್ ಪಕ್ಕದಲ್ಲಿ ಒಂದು ಬ್ಲ್ಯಾಂಕ್ ಸ್ಪೇಸ್ ಇರ್ತದೆ. ಆ ಬ್ಲ್ಯಾಂಕ್ ಸ್ಪೇಸಲ್ಲಿ ನಿಮ್ಮ ಫೋಟೋ ಪ್ರಿಂಟ್ ಆಗ್ತದೆ. ಅಂದರೆ ಅದು ಯಾವ ಪರ್ಪಸ್ಗೆ ಸರ್? ಸುಮ್ಮನೆ ಅವ್ರ ಖುಷಿಗೆ ಇಟ್ಕೊಳ್ಳೋದು ಅಷ್ಟೇನಾ ಸರ್? ದೇ ಕ್ಯಾನಾಟ್ ಯೂಸ್ ಇಟ್? ಅಂದರೆ ನೀವು ಅದನ್ನು ಉಪಯೋಗಿಸ್ಬೋದು. ಅಂದರೆ ಅದನ್ನು ಉಳಿದ ಸ್ಟ್ಯಾಂಪ್ಗಳ ಹಾಗೆ ಉಪಯೋಗಿಸ್ಬೋದು. ಮುಖ್ಯವಾಗಿ ಅಂದರೆ ಕೆಲವು ಸಲ ಅದೊಂದು ಗಿಫ್ಟ್ ಥರ ಕೊಡ್ತಾರೆ. ಯಾರಿಗಾದ್ರು ಬರ್ತ್ಡೇ ಇದ್ದರೆ ಬರ್ತ್ಡೇ ಟೈಮಲ್ಲಿ ಕೊಡ್ಬೋದು ಈ ರೀತಿ, ಅಥವಾ ಮದುವೆ ಅಥವಾ ರಿಟೈರ್ಮೆಂಟ್ ಈ ಟೈಮಲ್ಲಿ ಎಲ್ಲ ಒಂದು ಗಿಫ್ಟ್ ಥರ ಕೊಡ್ಬೋದು ಈ ರೀತಿಯಾಗಿ ಒಂದು. ಸರ್, ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಜನರ ಮನಸ್ಥಿತಿ ಏನಿದೆ ಅಂದರೆ ಎಲ್ಲವೂ ಕೂಡ ಆನ್ಲೈನ್ ಮಯ ಆಗಿಬಿಟ್ಟಿದೆ. ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲವೂ ಮೊಬೈಲ್ನಲ್ಲೇ ಸಾಧ್ಯವಾಗುತ್ತೆ ಅನ್ನೋ ಕಾರಣಕ್ಕೆ. ಹಾಗಾದರೆ ಒಂದು ಪೋಸ್ಟಲ್ ಅಂಚೆ ಇಲಾಖೆಯಿಂದ ಆ್ಯಪ್ ಒಂದು ಇದೆ ಅಂತ ಕೇಳಿದ್ದೀನಿ ಸರ್. ಯಾವ ರೀತಿ ಅಂದರೆ ಕಾರ್ಯನಿರ್ವಹಿಸುತ್ತೆ ಸರ್? ಹೌದು, ನಾವು ಜನರಿಗೆ ಅಂದರೆ ಕಸ್ಟಮರ್ ಫೇಸಿಂಗ್ ಇರುವಂಥ ಆ್ಯಪ್ಸ್ ಕೆಲವು ಇದೆ. ಮುಖ್ಯವಾಗಿ ಒಂದು ಪೋಸ್ಟ್ ಇನ್ಫೋ ಆ್ಯಪ್ ಅಂತ ಮೊಬೈಲ್ ಆ್ಯಪ್ ಇದೆ. ಅದು ಜನರಿಗೆ ಮಾಹಿತಿ ಕೊಡುವಂಥದ್ದು. ಅದನ್ನು ಅದು ಅಲ್ಲದೆ ನಮ್ಮ ವೆಬ್ ಅಪ್ಲಿಕೇಶನ್ ಇರ್ತದೆ. ಅದರಲ್ಲಿ ಜನರಿಗೆ ಅಂದರೆ ಫಿಲಾಟ್ಲಿ ಬಗ್ಗೆ ನೀವು ಕೇಳಿದಿರಿ, ಸ್ಟ್ಯಾಂಪ್ಸ್ ಯಾವ ಥರದ ಸ್ಟ್ಯಾಂಪ್ಸ್ ಇದೆ, ಅದರ ಇಮೇಜಸ್ ಅದೆಲ್ಲ ಇರುವಂಥ ಫಿಲಾಟ್ಲಿ ವೆಬ್ಸೈಟ್ ಕೂಡ ಇದೆ. ಅದು ಅಲ್ಲದೆ ಪೋಸ್ಟ್ ಆಫೀಸ್ ಇದು ನಮ್ಮ ಸ್ಟ್ಯಾಂಪ್ಸ್ ಮತ್ತು ಕವರ್ಸ್ ಇಂಥದ್ದನ್ನೆಲ್ಲ ಸ್ಪೆಷಲ್ ಕವರ್ಸ್ ಈ ಫಿಲಾಟಲಿ ಐಟಮ್ಸ್ ಎಲ್ಲ ಖರೀದಿ ಮಾಡಬೇಕಾದ್ರೆ ಒಂದು ಪೋಸ್ಟ್ ಆಫೀಸ್ ವೆಬ್ ಬೇಸ್ಡ್ ಪೋರ್ಟಲ್ ಕೂಡ ಇದೆ. ಸೊ ಅದರಿಂದ ಆನ್ಲೈನಲ್ಲಿ ಜನರು ಇಂಥ ಐಟಮ್ಸನ್ನು ಅವರು ಪಡ್ಕೊಳ್ಬೋದು. ಓಕೆ ಸರ್, ಇನ್ನು ನೀವು UIDAI ಅಂದರೆ ಟೆಕ್ನಾಲಜಿ ಆಪರೇಷನ್ಸ್ನ ಮುಖ್ಯಸ್ಥರಾಗಿ ಕೂಡ ಕೆಲಸ ಮಾಡಿದ್ರಿ. ಏನು ಸರ್ ಅದು? UIDAI ಅದಕ್ಕೆ ಮುಖ್ಯಸ್ಥರು ಅಂತ ಹೇಳೋದಿಲ್ಲ. ಇಲ್ಲ, ನಾನು UIDAIನಲ್ಲಿ ಡೆಪ್ಯುಟೇಷನ್ನಲ್ಲಿ ಹೋಗಿದ್ದೆ. ನಾನು 2010 to 15 UIDAI ಅಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದ್ದ ಹಾಗೆ ಆಧಾರ್ ಪ್ರಾಜೆಕ್ಟ್ನಲ್ಲಿ ನಾನು ಇಲ್ಲಿ ಬೆಂಗಳೂರಲ್ಲೇ ಟೆಕ್ನಾಲಜಿ ಸೆಂಟರ್ನಲ್ಲಿ ನಾನು ಅದರ ಡೇಟಾ ಸೆಂಟರ್ ಇನ್ಚಾರ್ಜ್ ಆಗಿದ್ದೆ 2010 to 15. ಆಧಾರ್ ಜನರೇಷನ್ ಶುರು ಆದದ್ದು 2010ನಲ್ಲಿ. ಸೊ ಆಧಾರ್ ಜನರೇಷನ್ನ ಪ್ರಾರಂಭದಿಂದ ನಾನು 2015ಕ್ಕೆ ನಾನು ಆಧಾರ್ ಬಿಡುವಾಗ ಸುಮಾರು ಒಂದು 90 ಕೋಟಿ ಆಧಾರ್ ಇಶ್ಯೂ ಆಗಿತ್ತು. ಸೊ ಅದೊಂದು ತುಂಬ ಉತ್ತಮವಾದ ಒಂದು ಅನುಭವ ನನಗೆ. ಗ್ರೇಟ್ ಸರ್. ಸರ್, ಅಂದರೆ ಆರಂಭದಲ್ಲಿ ಹೇಗಿತ್ತು ಸರ್? ಅದು ಹೊಸ ವಿಚಾರ ಎಲ್ರಿಗೂ ಕೂಡ, ಆಧಾರ್ ಅನ್ನುವಂಥದ್ದು, ಅದರ ಪ್ರಾಮುಖ್ಯತೆ ಬಗ್ಗೆ ಆಗಿರಬಹುದು, ಇಡೀ ಒಂದು ಪ್ರಾಸೆಸ್ ಹೇಗಿತ್ತು ಸರ್? ಅದು ಒಂದು ಪರಿಕಲ್ಪನೆ ಆಗಿರಬಹುದು, ಡಿಸೈನ್ ಆಗಿರ್ಬೋದು, ಎಲ್ಲವೂ ಹೇಗಿತ್ತು ಸರ್? ಆಧಾರ್ ಅನ್ನೋದು ನಮ್ಮ ಸರ್ಕಾರಿ ಪ್ರಾಜೆಕ್ಟ್ಗಳಲ್ಲಿ ಒಂದು ಹೊಸ ರೀತಿಯಾದ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಇಬ್ಬರ ಸಹಭಾಗಿತ್ವದಲ್ಲಿ ನಡೆದಿರುವಂಥ ಈ ಪ್ರಾಜೆಕ್ಟ್. ಉದಾಹರಣೆಗೆ ನಾನು ಟೆಕ್ನಾಲಜಿ ಸೆಂಟರ್ ಸೇರುವಾಗ 2010ರಲ್ಲಿ ಆ ಟೆಕ್ನಾಲಜಿ ಸೆಂಟರಲ್ಲಿ ಮೊದಲನೆಯ ಗೌರ್ಮೆಂಟ್ ಎಂಪ್ಲಾಯಿಯಾಗಿ ನಾನು ಸೇರಿದ್ದು. ಅಲ್ಲಿ ಇದ್ದವರೆಲ್ಲ ಪ್ರೈವೇಟ್ ಸೆಕ್ಟರ್ನ ಅಂದರೆ ವಾಲಂಟಿಯರ್ಸ್ ಮತ್ತು ಸೆಬಟಿಕಲ್ಸ್ ಇಂಥವರೆಲ್ಲ. ಸೊ ಆವಾಗಲೇ ಕೆಲಸ ಶುರುವಾಗಿತ್ತು. ಸೊ ಈ ರೀತಿಯಾಗಿ ನನಗೆ ಅದೊಂದು ಒಳ್ಳೆ ಹೊಸ ರೀತಿಯ ಒಂದು ಅನುಭವ ಆಗಿತ್ತು. ಪ್ರೈವೇಟ್ ಸೆಕ್ಟರ್ ಜೊತೆಗೆ ಸೇರಿ ಹೇಗೆ ಒಳ್ಳೆಯ ರೀತಿಯಲ್ಲಿ ಒಂದು ಜನರಿಗೆ ಉಪಯೋಗವಾಗುವಂತಹ ಒಂದು ಪ್ರಾಡಕ್ಟನ್ನು ಹೇಗೆ ಹೊರತರಬಹುದು ಅನ್ನೋದೇ ಒಂದು ಒಳ್ಳೆಯ ಒಂದು ಅನುಭವ ಆಗಿತ್ತು ಆಧಾರ್ ನನಗೆ. ಸರ್, ಆ ಇಲಾಖೆಯಲ್ಲಿ ಕೆಲಸ ಮಾಡಿದಂಥ ಮೊದಲಿಗರ ಜೊತೆಗೆ ತಾವೇ ಮೊದಲು ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಸರ್? ಹಾಗಾದ್ರೆ ಹೌದು, ನಾನು ಸ್ಪಷ್ಟೀಕರಣ ಹೇಳಬೇಕು. ಟೆಕ್ನಾಲಜಿ ಸೆಂಟರ್ನಲ್ಲಿ ನಾನು ಜಾಯಿನ್ ಆಗುವಾಗ ಆ ಒಂದು ಕಚೇರಿಯಲ್ಲಿ ನಾನು ಮೊದಲನೆಯ ಗೌರ್ಮೆಂಟ್ ಸರ್ವೆಂಟ್ ಅಂತ ಹೇಳ್ಬೋದು. ಆವಾಗಲೇ ಉಳಿದ ಕಡೆಗಳಲ್ಲಿ ಅಂದರೆ ದಿಲ್ಲಿಯಲ್ಲಿ ಆವಾಗಲೇ ದಿಲ್ಲಿಯ ಹೆಡ್ ಕ್ವಾರ್ಟರ್ ಆಫೀಸ್ನಲ್ಲೆಲ್ಲ ನಮ್ಮ ಗೌರ್ಮೆಂಟ್
ಎಂಪ್ಲಾಯೀಸ್ ಮತ್ತು ಗೌರ್ಮೆಂಟ್ ಆಫೀಸರ್ಸ್ ಜಾಯ್ನ್ ಆಗಿದ್ದರು. ಟೆಕ್ನಾಲಜಿ ಸೆಂಟರ್ನಲ್ಲಿ ನಾನೇ ಮೊದಲನೇ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ. ಓಕೆ ಸರ್, ಇನ್ನು ಮಾನ್ಯ ಪ್ರಧಾನಮಂತ್ರಿಗಳು ಹಲವು ವಿಚಾರಗಳ ಬಗ್ಗೆ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ಹಲವು ಅಭಿಯಾನಗಳನ್ನು ಮಾಡಿದ್ರಲ್ಲಿ ಸ್ವಚ್ಛತಾ ಅಭಿಯಾನ ಒಂದಿರ್ಬೋದು, ಮತ್ತು ಇನ್ನೊಂದು ಕಡೆ ಆತ್ಮನಿರ್ಭರ್, ಇದೆಲ್ಲವನ್ನು ಕೂಡ ಅಂಚೆ ಇಲಾಖೆ ಕೂಡ ತುಂಬ ಪ್ರೀತಿಯಿಂದ ಅಳವಡಿಸಿಕೊಂಡು ಜನಕ್ಕೆ ಆದರ್ಶ ಆಗೋ ರೀತಿಯಲ್ಲಿ ಮಾಡಿದ್ದು ನಿಮ್ಮ ಮುಂದಾಳತ್ವದಲ್ಲಿ ಸರ್. ಆ ಕೆಲಸಗಳ ಬಗ್ಗೆ ಹೇಳಿ ಸರ್. ಅಂಚೆ ಇಲಾಖೆಯು ಸಾರ್ವಜನಿಕ ಕ್ಷೇತ್ರದಲ್ಲಿ ಜನರೊಂದಿಗೆ ಸ್ಪಂದಿಸ್ತದೆ. ಸೊ ಹಾಗಿರುವಾಗ ಮಾನ್ಯ ಪ್ರಧಾನಮಂತ್ರಿಯವರ ಇನಿಷಿಯೇಟಿವ್ಸ್, ಸ್ವಚ್ಛತೆ ಇರಲಿ ಅಥವಾ ಫಿಟ್ನೆಸ್ ಇರಲಿ ಅಥವಾ ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ ಇರಲಿ, ನಾವು ಜನರೊಂದಿಗೆ ಸೇರಿ ಈ ತತ್ವಗಳನ್ನು ಪ್ರಚಾರ ಮಾಡುವ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ ಮತ್ತು ಸಕ್ರಿಯವಾಗಿ ಮಾಡ್ತಲೂ ಇದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಲ್ನಲ್ಲಿ ಕೂಡ ಈ ಬಗ್ಗೆ ವಿವಿಧ ಅಭಿಯಾನಗಳನ್ನು ನಡೆಸ್ತಾ ಇದ್ದೇವೆ. ವೈಯಕ್ತಿಕ ಮಟ್ಟದಲ್ಲಿ ನಾನು ಹೇಳಬೇಕಾದ್ರೆ, ಕಳೆದ 2 ವರ್ಷಗಳಿಂದ ನಾನು ಮನೆಯಿಂದ ಆಫೀಸಿಗೆ ನಡ್ಕೊಂಡು ಬರುವಂಥ ಒಂದು ಅಭಿಯಾನವನ್ನು ಲೈಫ್ ಸ್ಟೈಲ್ ಫಾರ್ ಎನ್ವೈರ್ಮೆಂಟ್ನ ಅಡಿಯಲ್ಲಿ ನಾನು ನಡೆಸ್ತಾ ಬರ್ತಾ ಇದ್ದೇನೆ. ಸೊ ಇದೊಂದು ಒಳ್ಳೆಯ ಅನುಭವ ಆಗಿದೆ. ಮತ್ತು ಈ ಅನುಭವದ ಜೊತೆಗೆ ನಾನು ನಡ್ಕೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಒಬ್ಬರು ರ್ಯಾಕ್ ಪಿಕ್ಕರ್ ಜೊತೆಗೆ ಪರಿಚಯ ಆಯಿತು. ಮತ್ತು ಅವರಿಗೆ ನಾನು ಏನು ಸವಲತ್ತುಗಳನ್ನು ಕೊಡ್ಬೋದು ಸರ್ಕಾರದಿಂದ ಕೇಳುವಾಗ ಅವರಿಗೆ ಏನೂ ಒಂದು ಸವಲತ್ತುಗಳು ಬರ್ತಾ ಇಲ್ಲ. ಅವರು ಮೂಲತಃ ತಮಿಳುನಾಡಿನವರು, ಧರ್ಮಪುರಿಯವರು. ಸೊ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿದೆ. ಆದರೆ ವಿವಿಧ ಕಾರಣಗಳಿಂದಾಗಿ ಅವರಿಗೆ DBT ದೊರಕುವಂತೆ ಮಾಡಲಿಕ್ಕೆ ಆಗಲಿಲ್ಲ. ಆ ರೀತಿಯಾಗಿ ಅವರಿಂದ ಅಂದರೆ ರ್ಯಾಕ್ ಪಿಕ್ಕರ್ ತುಂಬ ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಬೇಕಾದ ಒಂದು ಉತ್ತಮವಾದ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ನಾನು ಅವರನ್ನು ನೋಡುವಾಗ ಎಷ್ಟೋ ಕಡೆ ಜನರು ಬಂದು ಅವರಿಗೆ ಪ್ಲಾಸ್ಟಿಕ್ ಸಾಮಾನುಗಳನ್ನು ಕೊಡೋದೆಲ್ಲ ಮಾಡ್ತಾರೆ. ಆವಾಗ ನನಗೆ ಒಂದು ಆಲೋಚನೆಗೆ ಬಂದಿತ್ತು. ಅವರು ಹೇಳ್ತಾರೆ, ಅವ್ರಿಗೆ ಅಕೌಂಟ್ ಕೂಡ ನಾವು ಓಪನ್ ಮಾಡಿ ಕೊಟ್ಟಿದ್ದೇವೆ ಮತ್ತು ಅವ್ರು ಹೇಳ್ತಾರೆ ನಮಗೆ ಜನರು ಅದನ್ನು ಅವರ ರ್ಯಾಕ್ಸ್ ಅಂದರೆ ಇದು ಪ್ಲಾಸ್ಟಿಕ್ ಸಾಮಾನುಗಳನ್ನು ಕೊಡುವ ಜೊತೆಗೆ ಅದ್ರ ಜೊತೆಗೆ ಸ್ವಲ್ಪ ಹಣಕಾಸು ಕೂಡ ಕೊಡ್ತಾರೆ ಅಂತ. ಸೊ ಅದನ್ನು ಅವರು ತಮ್ಮ ಅಕೌಂಟ್ನಲ್ಲಿ ಹಾಕಿಸ್ಕೊಳ್ತಾರೆ. ಆದರೆ ಅವರಿಗೆ ಅದು ತುಂಬ ತೊಂದರೆ ಆಗ್ತದೆ. ಬಿಕಾಸ್ ಹಣ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ಅದು ಅಲ್ಲದೆ ಅವರ ಒಂದು ಪರಿಸ್ಥಿತಿ ನೋಡಿ ಬ್ಯಾಂಕ್ ಒಳಗಡೆ ಹೋಗೋದು ಕೂಡ ಕಷ್ಟ ಆಗ್ತದೆ ಅವರಿಗೆ. ಸೊ ಹಾಗಿರುವಾಗ ನಮಗೆ ಒಂದು ಆಲೋಚನೆ ಬಂದಿತು, ಈಗಿನ ಕಾಲದಲ್ಲಿ ಡಿಜಿಟಲ್ ಯುಗದಲ್ಲಿ ಯಾಕೆ ಅವರಿಗೆ ಒಂದು QR ಕೋಡ್ ಕೊಟ್ಟು ಅವರೊಂದು ಸ್ವಚ್ಛತೆಯನ್ನೇ ಅವನು ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಸೊ ಹಿ ಈಸ್ ಲೈಕ್ ಎ ಸ್ವಚ್ಛತಾ ಅಂಟ್ರಪ್ರನರ್. ಸೊ ಆ ಸ್ವಚ್ಛತಾ ಅಂಟ್ರಪ್ರನರ್ ಅಂತ ಒಂದು ಟೈಟಲ್ ಕೊಟ್ಟು ಸ್ವಚ್ಛತಾ ಸೋದ್ಯೋಗಿ ಅಂತ ಹೇಳಿ ಒಂದು QR ಕೋಡ್ ಕೊಟ್ಟು ಅದಕ್ಕೆ ಒಂದು ನಾವು ಟ್ಯಾಗ್ ಲೈನ್ ಕೊಟ್ಟಿದ್ದೇವೆ. ಅಂದರೆ ಡಿಸ್ಕಾರ್ಡ್ ಆ್ಯಂಡ್ ಪೇ ಅಂತ ಹೇಳಿ. ನಾವು ಯಾವಾಗಲೂ ನೋಡಿದರೆ ನಾವು ಏನಾದರೂ ಒಂದು ತಗೊಳ್ಬೇಕಾದ್ರೆ ನಾವು ಹಣ ಕೊಟ್ಟು ತಗೊಳ್ತೇವೆ. ಫಾರ್ ಕನ್ಸ್ಯೂಮಿಂಗ್ ವಿ ಆರ್ ಪ್ರಿಪೇರ್ಡ್ ರೆಡಿ ಟು ಪೇ, ಬಟ್ ಫಾರ್ ಡಿಸ್ಕಾರ್ಡಿಂಗ್ ವಿ ಆರ್ ನಾಟ್ ಪ್ರಿಪೇರ್ಡ್ ಟು ಪೇ. ಡಿಸ್ಕಾರ್ಡಿಂಗ್ ಆಲ್ಸೋ ರಿಕ್ವೈರ್ಸ್ ಎ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಇಲ್ವಾ ಫಾರ್ ಡಿಸ್ಪೋಸಿಂಗ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ದ್ಯಾಟ್ ಈಸ್ ಜನರಲಿ I mean, people think that it is a responsibility of the local administration. Local administrationಗೆ ಅವರು ವ್ಯವಸ್ಥೆಗಳನ್ನು ಮಾಡಬಹುದು, ಆದರೆ ನೀವು ಕೊಡುವಂಥ ಒಂದು ಈ ತ್ಯಾಜ್ಯ ವಸ್ತುಗಳಿಗೆ ಅವರು ಹೊಣೆಗಾರರಲ್ಲ. ಸೊ ನೀವು ಅದಕ್ಕೆ ಪೇ ಮಾಡಲಿಕ್ಕೆ ತಯಾರಿರಬೇಕು ಅಂತ ಅದೊಂದು ಇಟ್ಸ್ ಎ ಸಾರ್ಟ್ ಆಫ್ ಎ ಪ್ರೂಫ್ ಆಫ್ ಕಾನ್ಸೆಪ್ಟ್. ನಾವು ಇನ್ಫ್ಯಾಕ್ಟ್ ಇವತ್ತಿನಿಂದ ನಾವು ಅಂದರೆ ಅಕ್ಟೋಬರ್ 30ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಡಿಸ್ಕಾರ್ಡ್ ಆ್ಯಂಡ್ ಪೇ ಅಂತ. ನಮಗೆ ನೋಡಲಿಕ್ಕಿದ್ದದ್ದೇನೆಂದರೆ ಹೌ ಮೆನಿ ಪೀಪಲ್ ಆರ್ ಪ್ರಿಪೇರ್ಡ್ ಟು ನೋ ಟು ರಿಯಲೈಸ್ ದಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಗಾರ್ಬೇಜ್ ವಿಚ್ ದೇ ಆರ್ ಕ್ರಿಯೇಟಿಂಗ್, ಆ್ಯಂಡ್ ದೇರ್ಫೋರ್ ದೇ ಶುಡ್ ಪೇ ಫಾರ್ ಇಟ್ಸ್
ಡಿಸ್ಪೋಸಲ್ ಅಂತ ಹೇಳಿ. ಅಂಚೆ ಇಲಾಖೆಯಿಂದ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ತನ್ನನ್ನು ತಾನು ಅಭಿವೃದ್ಧಿಗೊಳಿಸಬೇಕು ಅಥವಾ ತನ್ನ ಒಂದು ಕಾರ್ಯವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಬೇಕು, ವಿಶಾಲಗೊಳಿಸಬೇಕು ಅಂದಾಗ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆಗಿದ್ರು ಕೂಡ ಈ ಬೇರೆ ಬೇರೆ ಅಂದರೆ ಸರ್ಕಾರೇತರ ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಳ್ಳುವಂಥ ಒಂದು ಅವಶ್ಯಕತೆ ಬೀಳುತ್ತೆ ಸರ್. ಆ ರೀತಿ ನಡೀತಾ ಇರುತ್ತೆ ಸರ್? ಹೌದು, ನಾವು ಎಷ್ಟೋ ಸರ್ಕಾರೇತರ ಸಂಸ್ಥೆಗಳ ಜೊತೆಗೆ ನಾವು ಟೈಅಪ್ಸ್ ಮಾಡಿಕೊಂಡಿದ್ದೇವೆ. ಹಾಗೆ ನಮ್ಮದೇ ಕೆಲಸದಲ್ಲಿ ಅಂದರೆ ಈಗ ವಿವಿಧ ರೀತಿಯ ಕಾಮರ್ಸ್ ಕಂಪನಿಗಳು ಇರಬಹುದು, ಅವರ ಡೆಲಿವರಿಗಳಿಗೆ ನಾವು ಒಪ್ಪಂದಗಳನ್ನು ಮಾಡಿಕೊಂಡಿದ್ದೇವೆ. ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ನಾವು ವಿವಿಧ ರೀತಿಯ ಒಪ್ಪಂದಗಳನ್ನು ಉದಾಹರಣೆಗೆ ರಾಜ್ಯ ಸರ್ಕಾರದ ಅಂದರೆ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿಗೆ ಭಾಗ್ಯಲಕ್ಷ್ಮಿ ಅನ್ನೋ ಒಂದು ಸ್ಕೀಮ್ ಇದೆ. ಅಂದರೆ ಬಿಲೋ ಪಾವರ್ಟಿ ಲೈನ್ ಹೆಣ್ಣು ಮಕ್ಕಳಿಗೆ ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಒಂದು ಮೊತ್ತವನ್ನು ಪ್ರತಿ ವರ್ಷವೂ ಜಮಾ ಮಾಡ್ತದೆ. ಅದನ್ನು ನಾವು ಸುಕನ್ಯಾ ಸಮೃದ್ಧಿ ಖಾತೆಯ ಮುಖಾಂತರ ನಾವು ಒದಗಿಸ್ಕೊಡ್ತಾ ಇದ್ದೇವೆ. ಈಗ ಸರ್ಕಾರಿ ಇರಲಿ ಸರ್ಕಾರೇತರ ಸಂಸ್ಥೆಗಳಿರಲಿ ನಾವು ಒಪ್ಪಂದಗಳನ್ನು ಮಾಡ್ತೇವೆ. ಉದಾಹರಣೆಗೆ ಇತ್ತೀಚೆಗೆ ನಾವು ಜುವಾರಿ ಆಗ್ರೋ ಫಾರ್ಮ್ ಅಂತ ರೈತರಿಗೆ ಉಪಯೋಗವಾಗುವಂಥ ಅವರದ ಎಷ್ಟೋ ರೀತಿಯ ಕೆಲವು ಉತ್ಪನ್ನಗಳಿರ್ತವೆ, ಅವನ್ನು ರೈತರಿಗೆ ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಒಪ್ಪಂದವನ್ನು ಇತ್ತೀಚೆಗೆ ನಾವು ಮಾಡಿದ್ದೇವೆ. ಅದು ರೈತರಿಗೆ ತುಂಬ ಸಹಾಯಕಾರಿಯಾಗಲಿಕ್ಕಿದೆ. ಸೊ ಈ ರೀತಿಯಾಗಿ ನಾವು ಒಪ್ಪಂದಗಳನ್ನು ಮಾಡ್ತಾ ಇದ್ದೇವೆ. ಓಕೆ ಸರ್, ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಮತ್ತೊಂದು ಮಹತ್ತರವಾದದ್ದು ಅಂದರೆ ಸೌರಶಕ್ತಿಯ ಬಳಕೆ ಸರ್. ಯಾಕೆಂದರೆ ಪ್ರಕೃತಿಯನ್ನು ನಾವು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾ ಇದ್ದೀವಿ. ಪ್ರಕೃತಿ ಸ್ನೇಹಿಯಾಗಿ ನಾವು ಆ ಥರ ಬದುಕೋದು, ನಮ್ಮನ್ನು ಅಳವಡಿಸ್ಕೊಳ್ಳೋದು ನಮ್ಮನ್ನು ನಾವು ತುಂಬ ಕಡಿಮೆ ಇದೆ. ಇಷ್ಟಾದರೂ ಅಂಚೆ ಇಲಾಖೆ ಅಂಥ ಕೆಲಸವನ್ನು ನಿರ್ವಹಿಸ್ತಾ ಇದೆಯಲ್ಲ ಸರ್, ಅದು ಯಾವಾಗಿಂದ ಆರಂಭಿಸಿದ್ದು ಅದ್ರ ಬಗ್ಗೆ ಹೇಳಿ ಸರ್. ಹೌದು, ಸೌರ ವಿದ್ಯುತ್ ಉತ್ಪಾದನೆಗೆ ನಾವು ನಮ್ಮ ಡಿಪಾರ್ಟ್ಮೆಂಟಲ್ ಕಟ್ಟಡಗಳಲ್ಲಿ ನಾವು ಅಳವಡಿಸಲಿಕ್ಕೆ ನಾವು ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಈವರೆಗೆ ನಾವು ಸುಮಾರು 15 ಮೆಗಾವಾಟ್ನಷ್ಟು ಕೆಪಾಸಿಟಿ ನಾವು ವಿವಿಧ ಕಟ್ಟಡಗಳಲ್ಲಿ ಕರ್ನಾಟಕ ವೃತ್ತದಲ್ಲಿ ನಾವು ಮಾಡಿದ್ದೇವೆ. ಇದರಿಂದ ಸಾಕಷ್ಟು ವಿದ್ಯುತ್ ಉಳಿತಾಯ ಆಗುವುದಲ್ಲದೆ ಪರಿಸರಕ್ಕೆ ಕೂಡ, ಇಲ್ಲದಿದ್ದರೆ ಈ ಒಂದು ವಿದ್ಯುತ್ತನ್ನು ನಾವು ಫಾಸಿಲ್ ಫ್ಯೂಯಲ್ ಮುಖಾಂತರ ನಾವು ಪಡೆಯುತ್ತೇವೆ. ಸೊ ಪರಿಸರಕ್ಕೆ ಇದರಿಂದ ತುಂಬ ಉತ್ತಮವಾದ ಒಂದು ಉಪಯೋಗ ಇದೆ ಅಂತ ನಾನು ಅನ್ನಿಸ್ತೇನೆ. ಸೊ ಈ ರೀತಿಯಾಗಿ ಇನ್ನು ಮುಂದಕ್ಕೆ ಕೂಡ ನಾವು ಸಾಧ್ಯವಿದ್ದಷ್ಟು ನಮ್ಮ ಡಿಪಾರ್ಟ್ಮೆಂಟಲ್ ಪ್ಲಾಟ್ಗಳಿರಲಿ ಅಥವಾ ಕಟ್ಟಡಗಳಲ್ಲಿ ನಾವು ಸೌರ ವಿದ್ಯುತ್ತನ್ನು ಬಳಸುವ ಒಂದು ಕಾರ್ಯಕ್ರಮವನ್ನು ನಾವು ಯೋಜನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಓಕೆ ಸರ್. ಸರ್, ಈಗ ತಾವು ಕಾರ್ಯನಿರ್ವಹಿಸ್ತಾ ಇರುವಂತಹ ಅಂಚೆ ಇಲಾಖೆಯ ವೃತ್ತಿ ಬದುಕು ಏನಿದೆ ಬಹಳಷ್ಟು ಅಂದರೆ ಆಗಾಗ ವರ್ಗಾವಣೆ ಆಗುವಂತಹ ಜಾಬ್. ಆದರೆ ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳುನಾಡು ಎಲ್ಲ ರಾಜ್ಯಗಳಲ್ಲೂ ಕೂಡ ತಾವು ಕಾರ್ಯನಿರ್ವಹಿಸಿದ್ದೀರಿ. ಇಂಥ ಒಂದು ಸಂದರ್ಭಗಳಲ್ಲಿ ಭಾಷೆ ಅನ್ನೋದು ಯಾವತ್ತಾದರೂ ತಮಗೆ ಅಂದರೆ ಹೊಸ ಭಾಷೆ ಕಲಿಬೇಕು ಆದಂಥ ಪರಿಸ್ಥಿತಿ ಬಂದಿದೆಯಾ ಸರ್? ಹೇಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದಂಥ ಅನುಭವ ಸರ್? ಕನ್ನಡಿಗರದ್ದು ಒಂದು ಉತ್ತಮವಾದ ಒಂದು ರೀತಿ ಅಂದರೆ ನಾವು ಹೋದಲ್ಲೆಲ್ಲ ನಾವು ಭಾಷೆಗಳನ್ನು ಕಲಿತೇವೆ. ಆ ರೀತಿಯಾಗಿ ನಾನು ತಮಿಳು ಕೂಡ ಕಲಿತಿದ್ದೇನೆ, ತೆಲುಗು ಕಲಿತಿದ್ದೇನೆ. ತೆಲಂಗಾಣದಲ್ಲಿ ನಾನು ಚೀಫ್ PNG ಆಗಿದ್ದಾಗ ತೆಲುಗು ಭಾಷೆಯಲ್ಲಿ ಸಂದರ್ಶನವನ್ನು ಕೂಡ ನೀಡಿದ್ದೇನೆ. ಸೊ ಈ ರೀತಿಯಾಗಿ ಭಾಷೆ ಅನ್ನೋದು ನನಗೆ ಅಂಥ ಒಂದು ತೊಂದರೆ ಆಗಿಲ್ಲ. ಅದೊಂದು ಒಳ್ಳೆಯ ಅನುಭವ. ಸ್ಥಳೀಯ ಭಾಷೆಯನ್ನು ಕಲಿಯುವುದು ಮತ್ತು ಅದರಲ್ಲಿ ಜನರೊಂದಿಗೆ ಸಂಭಾಷಿಸುವುದು ಅದೊಂದು ಒಳ್ಳೆಯ ಒಂದು ಅನುಭವ. ಅದು ಭಾರತದಲ್ಲಿ ನಮಗೆ ಅದೊಂದು ಸೌಭಾಗ್ಯ ಎಂದು ಹೇಳಬೇಕು. ಯಾಕೆಂದರೆ ನಾವು ಎಷ್ಟೊಂದು ವೈವಿಧ್ಯತೆ ಇದೆ, ಎಷ್ಟೊಂದು ಸಂಸ್ಥೆಗಳಿವೆ ಮತ್ತು ಎಷ್ಟೊಂದು ಭಾಷೆಗಳಿವೆ. ಇವನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಒಂದು ಅವಕಾಶ ಇದೆ ಸರ್. ಎಲ್ಲ ಓಡಾಟಗಳ ಮಧ್ಯದಲ್ಲಿ ನೀವು ಬೇರೆಯವ್ರಿಗೆಲ್ಲರಿಗೂ ಜವಾಬ್ದಾರಿಯಾಗಿ ಅಂಚೆಗಳನ್ನು ತಲುಪಿಸೋದಿರ್ಬೋದು ಅಥವಾ ಅಕೌಂಟ್ ನಿಭಾಯಿಸೋದಿರ್ಬೋದು, ಒಟ್ಟು ಅಂಚೆ ಇಲಾಖೆ ಎಲ್ಲ ಸರ್ವೀಸ್ಗಳನ್ನು ಸುಲಲಿತವಾಗಿ ಮಾಡ್ತೀರಾ. ಆದರೆ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಆಫೀಸಿಗೆ ಬರಬೇಕು ಅಂದರೆ ಮನೆ ಚೆನ್ನಾಗಿರಬೇಕು ಸರ್. ಅಲ್ಲಿ ಆ ಹೆಡ್ ಆಫೀಸ್ ಅಂದರೆ ನಿಮ್ಮ ಕುಟುಂಬ, ಅದರ ಬಗ್ಗೆ ಹೇಳಿ ಸರ್. ಹೌದು, ನಿಜವಾಗಿಯೂ ನಾನು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಿರಲಿ ಅಥವಾ ಮಕ್ಕಳಿರಲಿ ಎಲ್ಲರೂ ನನ್ನ ಜೊತೆಗೆ ನಾವು ತುಂಬ ಅನ್ಯೋನ್ಯವಾಗಿ ಇದ್ದರಿಂದ ನಾವು ಖಂಡಿತವಾಗಿಯೂ
ಆಫೀಸಿನ ಕೆಲಸ ನಮಗೆ ಏನೂ ಒಂದು ಅಂದರೆ ಟೆನ್ಷನ್ ಇಲ್ಲದೆ ಮಾಡುವಂಥ ಒಂದು ಸೌಭಾಗ್ಯ ಒದಗಿದೆ. ಅದಕ್ಕೆ ನಾನು ಖಂಡಿತವಾಗಿಯೂ ನನ್ನ ಮನೆಯವರಿಗೆ ಋಣಿಯಾಗಿರಬೇಕು. ಸರ್ ಅವ್ರ ಹೆಸರು ಸರ್, ಅಂದರೆ ಅವರು ಹೌಸ್ ವೈಫ್ ಅಥವಾ ಅವರು ಕೆಲಸ ಮಾಡ್ತಾರಾ ಸರ್? ಹೌದು, ನನ್ನ ವೈಫ್ ಅವರ ಹೆಸರು ಗೀತಾ ಅಂತ. ಓಕೆ. ನಾನು ಅವರನ್ನು ಭೇಟಿಯಾದದ್ದು BHEL ನಾನು ಕೆಲಸ ಮಾಡ್ತಾ ಇರುವಾಗ. ಅವರು ಕೂಡ ಅಲ್ಲೇ BHEL ಇದರಲ್ಲೇ ಅಂದರೆ ಸಹೋದ್ಯೋಗಿದ್ದರು. ಅದು ಒಂದು ರೀತಿ ಒಂದು ಕಾರಣ ಇರಬಹುದು ನಾನು 1 ವರ್ಷ ತಗೊಂಡದ್ದಕ್ಕೆ. ನೋಡಿ ಸರ್, ಇವಾಗ ಸೀಕ್ರೆಟ್ ಬಿಡ್ತಾ ಇದ್ದೀರಾ ನೀವು. ಆದರೆ ಏನಂದರೆ ಅವರಿಗೆ ನಾನು ನಿಜವಾಗಿಯೂ ಆಭಾರಿಯಾಗಿರಬೇಕು. ಯಾಕೆಂದರೆ ತನ್ನ ಒಂದು ವೃತ್ತಿಯನ್ನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಜೊತೆಗೆ ಅವರು ವೃತ್ತಿಯನ್ನೇ ಬದಲಾಯಿಸಿಬಿಟ್ರು. ಯಾಕೆಂದರೆ ಏನಂದರೆ ಅವರು ಮತ್ತೆ ಟೀಚರ್ ಟ್ರೈನಿಂಗ್ ಮಾಡಿ ಟೀಚರ್ ಆಗಿ ವಿವಿಧ ಜಾಗಗಳಲ್ಲಿ ನಾವು ಹೋದಲ್ಲಿ ಟೀಚರ್ ಆಗಿ ಕೆಲಸ ಮಾಡಿದ್ರು. ಈಗ ಆಫ್ಕೋರ್ಸ್ ಅದನ್ನು ಕೂಡ ಬಿಟ್ಟಿದ್ದಾರೆ, ಯಾಕೆಂದರೆ ವಿವಿಧ ಕಾರಣಗಳಿಂದಾಗಿ ಈಗ ಹೌಸ್ ವೈಫ್ ಆಗಿದ್ದಾರೆ. ಮಕ್ಕಳಲ್ಲಿ ಮಗ ಇದು ವರ್ಲ್ಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅನ್ನುವ ಒಂದು ಸಂಸ್ಥೆ ಇದೆ. ಅದರಲ್ಲಿ ಇನ್ಫ್ಯಾಕ್ಟ್ ಅವನ ಕೆಲಸದ ಕಾರ್ಯ ಕೂಡ ರಿಲೇಟೆಡ್ ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇಂಥದ್ದು ವಿಷಯಗಳಲ್ಲಿ ಇದೆ. ಮತ್ತು ಮಗಳು ಇತ್ತೀಚೆಗಷ್ಟೇ MS ಮುಗಿಸಿದ್ದಾಳೆ. ಅವಳದ್ದು ಕೂಡ ಅಂದರೆ ಸ್ಪೆಷಲೈಸೇಷನ್ ಏನಂದರೆ ಇದು ಎಕಾಲಜಿ ಅಂದರೆ ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟದ್ದು. ಸೊ ಇಬ್ಬರು ನಮ್ಮ ಜೊತೆ ಇದ್ದಾರೆ ಈಗ. ಆ್ಯಂಡ್ ನಿಮ್ಮ ವೃತ್ತಿ ಅವ್ರ ಮೇಲೂ ಪ್ರಭಾವ ಬೀರಿದೆ ಸರ್. ನೋಡಿ, ಅಲ್ಲಿ ಒಂದು ಕಡೆ ಎನ್ವಿರಾನ್ಮೆಂಟಲ್ಲು, ಇನ್ನೊಂದು ಕಡೆ ಮತ್ತು ಟ್ರಾನ್ಸ್ಪೋರ್ಟೇಷನ್ನು. ಸೊ ನಿಮ್ಮ ಅಂದರೆ ಕಾರ್ಯವೈಖರಿ ಅಥವಾ ನೀವೆಲ್ಲ ಕಡೆ ಓಡಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಪ್ರಭಾವ. ಅದನ್ನು ನೀವು ಹೇಳಿದಂಥದ್ದು ಅಂದರೆ ಸಹಧರ್ಮಿಣಿಯ ಸಹಕಾರ, ನೀವು ಟೆನ್ಷನ್ ಫ್ರೀಯಾಗಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರಲ್ಲ ಸರ್, ಐ ಥಿಂಕ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಒಂದು ಒಳ್ಳೆಯ ಅಂಚೆ ಇಲಾಖೆಯ ಸರ್ವೀಸಸ್ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಸ್ಥರ ಟೆನ್ಷನ್ ಇರಬಾರ್ದು, ಅವಾಗ ಎಲ್ಲರೂ ಚೆನ್ನಾಗಿರ್ತಾರೆ, ಸುಲಲಿತವಾಗಿರುತ್ತೆ ಅಂತ. ಹಾಗಾಗಿ ನಿಮ್ಮ ಎಲ್ಲ ಕೆಲಸಗಳೆಲ್ಲ ಎಷ್ಟಿದ್ರೂ ಕೂಡ ಅದರ ಮಧ್ಯದಲ್ಲಿ ಚಂದನ ವಾಹಿನಿಗೆ ಬಂದು ಕಾರ್ಯಕ್ರಮ ನಾನು ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಿದ್ದಲ್ಲ, ಅದು ನಮಗೆ ಖುಷಿ ಇದೆ ಸರ್. ಅಂದರೆ ಚಂದನ ವಾಹಿನಿಯಿಂದ ನಮ್ಮ ಎಲ್ಲ ಕನ್ನಡಿಗರಿಗೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ನೋಡುವ ಒಂದು ಅವಕಾಶ ಸಿಕ್ಕಿದೆ. ಆ್ಯಂಡ್ ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳಬೇಕು. ಇಂಥ ಒಂದು ಸುಂದರ ಕಾರ್ಯಕ್ರಮ ಕೂಡ ನೀವು ಒಂದು ನಡೆಸ್ತಾ ಇದ್ದೀರಿ, ಅಂದರೆ ವಾರದ ಅತಿಥಿ ಅನ್ನೋದು. ಸೊ ಒಳ್ಳೆಯ ಒಂದು ಕಾರ್ಯಕ್ರಮಗಳು, ಜನರಿಗೆ ತುಂಬ ಉಪಯೋಗವಾಗುವಂಥ ಕೆಲವು ಕಾರ್ಯಕ್ರಮಗಳು ಇವೆ. ಸೊ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಖಂಡಿತ ಸರ್. ಯಾಕಂದರೆ ನಾವು ಆರಂಭದಲ್ಲಿ ಅಂಚೆ ಇಲಾಖೆಯ ಒಬ್ಬ ಹಿರಿಯ ಅಧಿಕಾರಿ ಬರ್ತಾರೆ ಅಂತಂದಾಗ ನಮಗೆಲ್ಲ ಅಂದರೆ ಸಾಮಾನ್ಯ ಜನರಿಗೂ ಕೂಡ ಒಂದು ಪೋಸ್ಟ್ ಕಾರ್ಡ್ ಆಗಿರ್ಬೋದು, ಇನ್ಲೈನ್ ಲೆಟರ್ ಆಗಿರ್ಬೋದು, ಮನಿ ಆರ್ಡರ್, ಒಂದಷ್ಟು ವಿಷಯಗಳು ಮಾತ್ರ ಗೊತ್ತಿತ್ತು. ಆದರೆ ಅಂಚೆ ಇಲಾಖೆಯ ಕಾರ್ಯ ವ್ಯಾಪ್ತಿ ಇಷ್ಟೊಂದು ವಿಸ್ತಾರವಾಗಿದೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ. ತಮಗೆ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳು. ಆ್ಯಂಡ್ ಶ್ವೇತಾ, ಆ ಥ್ಯಾಂಕ್ಸ್ ಹೇಗೆ ಹೇಳ್ಬೋದು ಗೊತ್ತಾ, ಅಂದರೆ ನಮ್ಮ ಚಂದನ ವಾಹಿನಿಯ ಕಾರ್ಯಕ್ರಮಗಳ ಬಗ್ಗೆ ನೀವು ಹೇಳಿ ಒಂದು ಸ್ಟ್ಯಾಂಪ್ ಹೊಡೆದಿದ್ದೀರಾ ಸರ್. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಸರ್. ಎನಿವೆ, ನೀವು ಸ್ಟ್ಯಾಂಪ್ ಹೇಳಿದ್ರಲ್ಲ, ಆ್ಯಕ್ಚುಲಿ ಅದರ ಬಗ್ಗೆ ಸ್ವಲ್ಪ ನಿಮಗೆ ಹೇಳಬೇಕಂತ ಇದ್ದೆ. ನೀವು ಫಿಲಾಟ್ಲಿ ಬಗ್ಗೆ ಕೇಳಿದ್ರಿ, ಎಲ್ಲರೂ ಅಂಚೆ ಚೀಟಿ ಬಗ್ಗೆ ಹೇಳ್ತಾರೆ. ಆದರೆ ಆ ಅಂಚೆ ಚೀಟಿ ಮೇಲೆ ಬರುವಂತಹ ಒಂದು ಸ್ಟ್ಯಾಂಪ್ ಇದೆ ಅಲ್ವಾ, ಮೊಹರು ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಯಾರೂ ಆಲೋಚನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಅದು ಅಂಚೆ ಚೀಟಿಯ ಮೊದಲಿನಿಂದಲೂ ಕೂಡ ಇತ್ತು. ಅದಕ್ಕೆ ಅಂದರೆ ಅಂಚೆ ಯಾವಾಗ ಹೊರಟಿತು ಅನ್ನುವುದಕ್ಕೆ ಹೇಳುವಂಥದ್ದು ಡೇಟ್ ಹಾಕುವಂಥ ಒಂದು ಸ್ಟ್ಯಾಂಪ್. ಅಂಚೆ ಚೀಟಿ ಬಂದ ಮೇಲೆ ಏನಾಯ್ತು ಅಂದರೆ, ಎಷ್ಟೋ ಜನ ಅಂಚೆ ಚೀಟಿಯನ್ನು ಮರುಬಳಕೆ ಮಾಡುವಂತಹ ಒಂದು ಪರಿಸ್ಥಿತಿ ಕಾಣಲಿಕ್ಕೆ ಬಂತು. ಅದಕ್ಕಾಗಿ ಏನು ಮಾಡಿದ್ರು ಅಂದರೆ, ಜನ ಅದನ್ನು ಮರುಬಳಕೆ ಮಾಡಬಾರ್ದು ಅಂತ ಅದರ ಮೇಲೆ ಈ ಮೊಹರನ್ನು ಅದರ ಮೇಲೆ ಹಾಕಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಕ್ಯಾನ್ಸಲೇಷನ್ ಅಂತ ಹೇಳ್ತಾರೆ. ನಾವು ಈ ಕ್ಯಾನ್ಸಲೇಷನ್ ಅನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಬಳಸ್ತಾ ಇದ್ದೇವೆ. ಹೇಗೆ ಅಂದರೆ, ಅದಕ್ಕೆ ಒಂದು ಪಿಕ್ಟೋರಿಯಲ್ ಕ್ಯಾನ್ಸಲೇಷನ್ ಅಂತ ಕೆಲವು ಮಹತ್ತರವಾದ ವಿಷಯಗಳು ಏನಾದರೂ ಇರ್ತದೆ. ಫಾರ್ ಎಕ್ಸಾಂಪಲ್,
ಅಕ್ಟೋಬರ್ 30. ಇಟ್ ಈಸ್ ರೆಕಗ್ನೈಸ್ಡ್ ಆ್ಯಸ್ ವರ್ಲ್ಡ್ ಥ್ರಿಫ್ಟ್ ಡೇ, ಅಂದರೆ ಇದು ಸೇವಿಂಗ್ಸ್ ಡೇ ಅಂತ ಹೇಳ್ತಾರೆ. ಆ ದಿನಕ್ಕೆ ನಾವು ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ ನಮ್ಮ ಫಿಲಾಟಲಿಕ್ ಬ್ಯೂರೋಸ್ ಮುಖಾಂತರ ಒದಗಿಸಿಕೊಟ್ಟಿದ್ದೇವೆ. ಸೊ ಜನರಿಗೆ ಅದರ ವಿಷಯವಾಗಿ ಒಂದು ಹೇಳಿಕೊಡುವಂಥ ಒಂದು ರೀತಿ. ಅದೇ ರೀತಿ ಎಷ್ಟೋ ವಿಷಯಗಳಿವೆ ಪರಿಸರಕ್ಕೆ ಸಂಬಂಧಪಟ್ಟ ರೀತಿ. ಫಾರ್ ಎಕ್ಸಾಂಪಲ್ ಜುಲೈ ತಿಂಗಳಲ್ಲಿ ಒಂದು ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಬಾರ್ದು ಅನ್ನೋದಕ್ಕೆ ಒಂದು ದಿನ ಇದೆ. ಆ ದಿನಕ್ಕೆ ಕೂಡ ನಾವೊಂದು ಒಂದು ಸ್ಲೋಗನ್ ಮುಖಾಂತರ ಪ್ಲಾಸ್ಟಿಕ್ ಬಳಸಬೇಡಿ, ಅನಗತ್ಯವಿಲ್ಲದೆ ಬಳಸಬೇಡಿ ಅನ್ನುವ ಒಂದು ಸ್ಲೋಗನ್ ಮುಖಾಂತರ ಒಂದು ಕ್ಯಾನ್ಸಲೇಷನ್ ನಾವು ಹೊರಗೆ ತಂದಿದ್ದೆವು. ಈ ರೀತಿಯಾಗಿ ಕಳೆದ 2 ವರ್ಷಗಳಿಂದ ನಾವು ಕರ್ನಾಟಕ ವೃತ್ತದಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸರಾಸರಿಯಾಗಿ ತಿಂಗಳಿಗೆ ಒಂದು 3 ಸ್ಪೆಷಲ್ ಕ್ಯಾನ್ಸಲೇಷನ್ಸ್ ನಾವು ಹೊರಗೆ ನಾವು ಪಬ್ಲಿಷ್ ಮಾಡ್ತಾ ಇದ್ದೇವೆ. ಎಷ್ಟೋ ಜನ ಸಂಗ್ರಹಕಾರರು ಇದನ್ನು ಬಳಸ್ತಾ ಇದ್ದಾರೆ. ಈಗ ಈ ವರ್ಷದ ಕೊನೆಯಲ್ಲಿ ಅದನ್ನು ಒಂದು ಪುಸ್ತಕದ ರೀತಿಯಲ್ಲಿ ನಾವು ತರುವ ಒಂದು ಯೋಜನೆ ಇದೆ. ಅಂದರೆ ಸೊ ಎಲ್ರಿಗೂ ವಿವಿಧ ವಿಷಯಗಳು, ಅಂದರೆ ಸಾಮಾಜಿಕ ಮತ್ತು ಜನರಿಗೆ ಅರಿವು ಮೂಡಿಸುವಂತಹ ಕೆಲವು ವಿಷಯಗಳನ್ನು ಈ ಮೊಹರಿನ ಮುಖಾಂತರ ನಾವು ಪ್ರಚಾರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, ವಿಶೇಷ ದಿನ ಸ್ಲೋಗನ್ ಅಂದ ಕೂಡಲೇ ಮತ್ತೊಂದು ನೆನಪಾಯಿತು ಸರ್. ಅಂದರೆ ಅಕ್ಟೋಬರ್ 9 ಮತ್ತು 10ರಂದು ಪೋಸ್ಟಲ್ ಡೇ ಅನ್ನುವಂಥ ಒಂದು ಆಚರಣೆ ಇದೆ. ಜೊತೆಗೆ ಇಡೀ ಪೃಥ್ವಿಗಾಗಿ ಪೋಸ್ಟಲ್ ಸರ್ವಿಸ್ ಅನ್ನುವಂಥ ಸ್ಲೋಗನ್ ಇದೆ ಅಂತ ಕೇಳಿದೆ ಸರ್, ಅದು ಹೇಗೆ ಸರ್? ಅಂದರೆ ನಾವು ಅಕ್ಟೋಬರ್ 9ನೇ ತಾರೀಕು ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಸ್ಥಾಪಿತವಾದ ದಿನ. ಅದಕ್ಕೆ ನಾವು ವರ್ಲ್ಡ್ ಪೋಸ್ಟ್ ಡೇ ಅಂತ ಆಚರಣೆ ಮಾಡ್ತೇವೆ. ಸೊ ಆ ವಾರದಲ್ಲಿ, ಅಂದರೆ ಅಕ್ಟೋಬರ್ 9ನೇ ತಾರೀಕು ಇರುವಂತಹ ಆ ವಾರದಲ್ಲಿ ಯೂಶ್ವಲಿ ಎಲ್ಲ ದೇಶಗಳಲ್ಲಿ, ನಮ್ಮ ಭಾರತವು ಸೇರಿದಂತೆ, ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ನಾವು ಆಚರಣೆ ಮಾಡ್ತೇವೆ. ಆ ದಿನ ಕೂಡ ನಾವು ಸ್ಪೆಷಲ್ ಕ್ಯಾನ್ಸಲೇಷನ್ ತರುವ ಪದ್ಧತಿ ಇದೆ. ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮ ಜೊತೆ ಕೂತು ಅಂಚೆ ಇಲಾಖೆಯ ಬಗ್ಗೆ ಸವಿಸ್ತಾರವಾದಂಥ ಮಾತುಗಳು, ನಿಮ್ಮ ಜೀವನದ ಮೌಲ್ಯಗಳು ಅಥವಾ ನೀವು ನಡೆದು ಬಂಥ ಹಾದಿಯನ್ನು ಕೂಡ ಇಲ್ಲಿ ನೆನಪಿಸ್ಕೊಂಡ್ರಿ. ಚಂದನ ವಾಹಿನಿಯ ಪರವಾಗಿ, ನಮ್ಮ ಪರವಾಗಿ, ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಅಂಚೆ ಇಲಾಖೆ ಅಂದಿದ ತಕ್ಷಣ ಬರೀ ಯಾವುದೋ ಪತ್ರದ ವ್ಯವಹಾರಕ್ಕೆ ಮಾತ್ರ ಸೀಮಿತ ಅಲ್ಲ, ಆದರೆ ಅಲ್ಲಿ ಅದ್ಭುತವಾದಂಥ ಎಷ್ಟೊಂದು ಸಮಾಜಮುಖಿಯಾದಂಥ ಕೆಲಸಗಳ ಜೊತೆಗೆ ನಾವು ಅರಿಯುವಂಥ ವಿಚಾರಗಳು ಇದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಅಧಿಕಾರಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಗೌರವಿಸೋಣ, ಬಳಸೋಣ, ಮುಂದಿನ ಪೀಳಿಗೆಗೂ ಕೂಡ ಅದನ್ನು ಪರಿಚಯಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಮತ್ತೊಂದು ಸಂಚಿಕೆ, ಮತ್ತೊಬ್ಬ ಸಾಧಕರ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.